ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಇನ್ನು ಮುಂದಿನ ಸುದ್ದಿಯನ್ನು ಕೊಡೋದಕ್ಕೆ ರಂಜಿತ್ ಶಿರಿಯಾರ್ ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ನಸುಗುನ್ನಿ ಬಾಂಗ್ಲಾದೇಶ ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧವನ್ನು ಮಾಡ್ತಾ ಇದ್ರೆ ಅಲ್ಲಿಂದ ನುಸುಳುಕೊಂಡು ಭಾರತದ ಒಳಗಡೆ ಬಂದು ಭಾರತದ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಕಾಲಿಟ್ಟಂತ ಈ ಬಾಂಗ್ಲಾದೇಶದ ನಸುಗುನ್ನಿ ಪ್ರಜೆಗಳು ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಇದೆಲ್ಲವನ್ನು ಕೂಡ ರಿಪಬ್ಲಿಕನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಮಹಾ ಬೇಟೆಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸಮರ ಸಾರಿದೆ ರಿಪಬ್ಲಿಕ್ ಕನ್ನಡ. ಬಾಂಗ್ಲಾ ಬೇಟೆ 3.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್. ಅಕ್ರಮ ಬಾಂಗ್ಲಾದೇಶಿಗಳ ನೆಲೆಗಳನ್ನು ಹುಡುಕಿ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಾವು ನೋಡ್ತಾ ಇದ್ರೆ ಇದೇ ಬಾಂಗ್ಲಾದೇಶದಿಂದ ಬಂದ ಪ್ರಜೆಗಳು ಅಕ್ರಮವಾಗಿ ಇಲ್ಲಿ ಬಂದು ಇಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ಸೇರಿದಂತೆ ಕೆಲವು ದಾಖಲೆಗಳನ್ನು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇರುವಂಥ ಆಟಾಟೋಪವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಎಲ್ಲರ ಮುಂದೆ ತೆರೆದಿಡ್ತಾ ಇದೆ. ಇದೆಷ್ಟು ಗಂಭೀರ ವಿಚಾರ ಅಂತ ಹೇಳಿದ್ರೆ ಇದು ದೇಶದ ಭದ್ರತೆಯ ವಿಚಾರ. ಇಲ್ಲೇನೋ ಮಾಡಿ ಆತ ಏನೋ ಸ್ಫೋಟಕ ತಂದು ಬ್ಲಾಸ್ಟ್ ಮಾಡಿ ಓಡೋದು ಅಂತ ಹೇಳಿದ್ರೆ ಯಾರಂತೇಳಿ ಹುಡ್ಕೋದು, ಆತನ ಐಡೆಂಟಿಫೈ ಮಾಡೋದು ಹೇಗೆ? ಇಲ್ಲಿ ಯಾರಿಗೋ ಚುಚ್ಚಿ ಆತ ಪರಾರಿ ಆದ ಅಂತ ಹೇಳಿದ್ರೆ ಆತ ಯಾರಂತ ನೋಡೋದು? ರಾಜಾರೋಷವಾಗಿ ನುಸುಳುಕೋರರು ಓಡಾಟ ಮಾಡ್ತಾ ಇದ್ದಾರೆ, ಕಸ ಆಯುವ ಕೆಲಸ ಮಾಡ್ತಾರೆ, ಟೆಂಟ್ನಲ್ಲಿ ಜೀವನ ಮಾಡ್ತಾರೆ, ಗುಡಿಸಲುಗಳನ್ನು ಕಟ್ಕೊಂಡು ಜೋಪಡಿಗಳಲ್ಲಿ ವಾಸ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಅಲ್ಲಿ ಇವರ ಬಣ್ಣ ಬದುಕು ಎಲ್ಲವೂ ಬಯಲಾಗಿದೆ. ಅಕ್ರಮ ಬಾಂಗ್ಲಾದೇಶಿಗಳ ಹಬ್ ಆಗೋಯ್ತು. ಹಾಗಾದ್ರೆ ಬೆಂಗಳೂರನ್ನೇ ಯಾಕೆ ಇವರು ಆಯ್ಕೆ ಮಾಡ್ಕೊತಾರೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಹೋಗೋರು ಇರ್ತಾರೆ. ಕೆಲವು ಜಾಗಗಳಲ್ಲಿ ಇವರು ಇರೋದಕ್ಕೆ ಇವರಿಗೆ ಅನುಕೂಲ ಆಗುತ್ತೆ, ಕಂಫರ್ಟೇಬಲ್ ಆಗಿರ್ತಾರೆ. ಇವರಿಗೆ ಯಾರೋ ಒಬ್ರು ಇವರೆಲ್ಲರನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಯಾರೋ ಮಾನಿಟರ್ ಮಾಡ್ತಾ ಇರ್ತಾರೆ. ಈ ಜಾಲದ ಒಂದೊಂದು ಎಳೆಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಈಗ ಬಯಲು ಮಾಡ್ತಾ ಇದೆ. ಹೇಗೆ ಇವರಿಗೆ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಹೇಗೆ ಇವ್ರ ಹತ್ರ ರೇಷನ್ ಕಾರ್ಡ್ ಬಂತು, ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಹಾಗಾದರೆ ಇವರ ಪೂರ್ವಪರವನ್ನು ವಿಚಾರ ಮಾಡದೆ ಇವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ರ, ಇವರಿಗೆ ರೇಷನ್ ಕಾರ್ಡ್ ಮಾಡಿಕೊಟ್ರ, ಇವರಿಗೆ ವೋಟರ್ ID ಮಾಡಿಕೊಟ್ರ? ಬಾಂಗ್ಲಾದೇಶದ ರಾಜಧಾನಿ ಢಾಕಾ, ಕ್ಯಾಪಿಟಲ್ ಸಿಟಿ ಢಾಕಾ. ಇಲ್ಲಿಂದ ಈ ನೌರಂಗಿ ನಸುಗುಣ್ಣಿ ಬಾಂಗ್ಲಾದೇಶದ ಪ್ರಜೆಗಳು ಬಂದು ಅಕ್ರಮವಾಗಿ ವಾಸ ಮಾಡ್ತಿರೋದ್ರ ಬಗ್ಗೆ ನಾವು ಅವರನ್ನ ಮಾತಾಡಿಸಿದಾಗ ಎಸ್, ನಾವು ಢಾಕಾದಿಂದ ಬಂದಿದ್ದೀವಿ, ಬಾಂಗ್ಲಾದೇಶದ ರಾಜಧಾನಿ ಢಾಕಾದಿಂದ ನಾವು ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ಅವರೇ ಒಪ್ಕೊಂಡಿದ್ದಾರೆ. ನಾವು ಹೇಳ್ತಿರೋದಲ್ಲ, ಇದು ಬಾಂಗ್ಲಾದೇಶಿಗರೇ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಬಂದವರು ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ನಲ್ಲಿ ಈಗ ಇವರ ಬಂಡವಾಳ ಬಯಲಾಗಿದೆ. ಹುಲಿಮಂಗಲದ ಪೋಡು ಗ್ರಾಮದಲ್ಲಿ ಬಾಂಗ್ಲಾದೇಶಿಗರು ನೆಲೆಸಿದ್ರು. ಢಾಕಾದಿಂದ ಬಂದಿರೋದಾಗಿ ವ್ಯಕ್ತಿಯೊಬ್ಬ ಒಪ್ಪಿಕೊಂಡಿದ್ದಾನೆ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ. ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಕಲ್ಕತ್ತಾಗೆ ಬಂದೆ, ಕಲ್ಕತ್ತಾದಿಂದ ರೈಲಿನ ಮೂಲಕ ನಾನು ಬೆಂಗಳೂರಿಗೆ ಬಂದೆ. ಯಾಕೆ ಬೆಂಗಳೂರಿಗೆ ಬಂದೆ ಅಂತೇಳಿ ಕೇಳಬೇಕಾಗಿತ್ತು ನಾವು. ಆಧಾರ್ ಕಾರ್ಡ್, ವೋಟರ್ ID ಎಲ್ಲ ಇದೆ ಸಾರ್ ಅಂತೇಳಿ ಹೇಳ್ತಾನೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಸತ್ಯ ಒಪ್ಕೊಂಡಿದ್ದಾನೆ ನುಸುಳುಕೋರ. नाम क्या? अब्दुल. ढाका से कहा? ढाका से आए क्या? कितना लोग आता? हम दो ही आए. दो ही आए. कैसे आए गए? ढाका को कैसे आया? आया वो कैसे आया? बॉर्डर क्रॉस करे आया क्या? ट्रेन में आया? बॉर्डर क्रॉस किया? बर्डर कस करके आए. बॉर्डर क्रॉस करे आया. ढाका से आया. ढाका से कोलकाता आया. हाँ, ढाका से कलकत्ता से आया. आधार कार्ड, रेशन कार्ड, वोटर ID वो तो घर पे ही है. घर पे? इल्ली ढाका घर पे है क्या? कोलकाता घर पे है क्या? ढाका. ढाका घर पे है. ढाका बांग्लादेश बांग्लादेश. ओके. कितने मेंबर आता? कितने मेंबर? आपका हम कितना आदमी है? आदमी कितना है? हमारा 5 आदमी है. 5 आदमी. माँ बाप
माँ बाप सब भैया इधर कितना आदमी? इधर 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 दो ही आदमी है। 2 आदमी है टोटल। बांग्लावाद में कितना है टोटल? गोवा में कितना है? गाँव वाले ये मालूम नहीं मुझे। ತುಂಬಾ ಜನ ಇದ್ದಾರೆ ಮಾಲೂಮ್ ನೈ ಅಂತ हम हमारा ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾವ್ರೆ नाम क्या? अब्दुल। अब्दुल। ढाका से आए क्या? कितना लोग आता? हम दो ही आए। दो ही आए। कैसा आएगा? ಬಂಜರಘಟ್ಟ ಅಲ್ಲ ढाका को कैसा आया? ಇರುತ್ತೆ आया वो कैसा आया? बॉर्डर क्रॉस करे आया क्या? ट्रेन में आया? बॉर्डर क्रॉस किया? बर्डर कस करके आए। बॉर्डर क्रॉस करे आया। ढाका से आया। ढाका से कोलकाता आया। हाँ ढाका से कलकत्ता से आया। आधार कार्ड, रेशन कार्ड, वोटर आईडी वो तो घर पे ही है। घर पे? इल्ली ढाका घर पे है क्या? कोलकाता घर पे है क्या? ढाका ढाका घर पे है। ढಾಕಾ ಬಾಂಗ್ಲಾದೇಶದ ರಾಜಧಾನಿ बांग्लादेश। ओके। हाँ। कितने मेंबर आता? कितने मेंबर? आपका हम कितना आदमी है? आदमी कितना है? हमारा 5 आदमी है। हम लोग। 5 आदमी माँ बाप सब भैया इधर कितना आदमी? इधर 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 दो ही आदमी है। 2 आदमी है टोटल। बांग्लावाद में कितना है टोटल? गोवा में कितना है? गाँव वाले ये मालूम नहीं मुझे। ತುಂಬಾ ಜನ ಇದ್ದಾರೆ ಮಾಲೂಮ್ ನೈ ಅಂತ हम हमारा ತುಂಬಾ ಜನ ಇದ್ದಾರೆ ಅಂತ ಹೇಳ್ತಾವ್ರೆ नाम क्या? अब्दुल। ढाका से आए क्या? कितना लोग आता? हम दो ही आए। दो ही आए। कैसा आएगा? ಬಂಜರಘಟ್ಟ ಅಲ್ಲ ढाका को कैसा आया? ಇರುತ್ತೆ आया वो कैसा आया? बॉर्डर क्रॉस करे आया क्या? ट्रेन में आया? बॉर्डर क्रॉस किया? बर्डर कस करके आए। बॉर्डर क्रॉस करे आया। ढाका से आया। ढाका से कोलकाता आया। ಹಾಗಾದ್ರೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಅಷ್ಟು ಈಸಿಯಾಗಿ ಬರೋದಕ್ಕೆ ಹೇಗೆ ಸಾಧ್ಯ? ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಅನ್ನೋದನ್ನು ಕೆಲವು ನಂಬರ್ಸ್ ಮುಖೇನ ನಾವು ನೋಡ್ತಾ ಹೋಗೋಣ. ನೋಡಿ, ಭಾರತ ಮತ್ತು ಬಾಂಗ್ಲಾ ಗಡಿ 4096 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದೆ. ಅದರಲ್ಲಿ ತಂತಿ ಬೇಲಿ ಇರೋದು 3239 ಕಿಲೋಮೀಟರ್ವರೆಗೂ, ಅಂದರೆ 79% ತಂತಿ ಬೇಲಿಯನ್ನು ನಾವು ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ. 856 ಕಿಲೋಮೀಟರ್ವರೆಗೂ ಕೂಡ ತಂತಿ ಬೇಲಿ ಇನ್ನೂ ಕೂಡ ನಿರ್ಮಾಣ ಆಗಿಲ್ಲ. ಹೀಗಾಗಿ ಅಕ್ರಮವಾಗಿ ಬರೋರು ಹೀಗೆ ಬರ್ತಾರೆ. ಇನ್ನು ಆ ಢಾಕಾದಿಂದ ಬಂದ ವ್ಯಕ್ತಿ ಹೇಳ್ತಾನೆ, ಕಲ್ಕತ್ತಾಕ್ಕೆ ನಾನು ಬಂದೆ, ಆನಂತರ ಕಲ್ಕತ್ತಾದಿಂದ ನಾನು ರೈಲಿನ ಮೂಲಕ ನಾನು ಬೆಂಗಳೂರಿಗೆ ಬಂದೆ ಅಂತ ಹೇಳ್ತಾರೆ. ಹಾಗಾದರೆ ಬಾಂಗ್ಲಾದೇಶದಿಂದ ಬರುವವರು ಹೆಚ್ಚಾಗಿ ಕಲ್ಕತ್ತಾ ಮೂಲಕ ಯಾಕೆ ಬರ್ತಾರೆ ಅಂತ ಕೇಳಿದರೆ, ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಮನ್ವಯತೆಯ ಕೊರತೆಯಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ನಮಗೆ ಅಲ್ಲಿ ತಂತಿ ಬೇಲಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಕಾರಣದಿಂದ ಬರುವಂಥ ಬಾಂಗ್ಲಾದೇಶಿಗರು ಏನು ಮಾಡ್ತಾರೆ, ಪಶ್ಚಿಮ ಬಂಗಾಳಕ್ಕೆ ಬಂದು ಕಲ್ಕತ್ತಾಗೆ ಬಂದು ಕಲ್ಕತ್ತಾದಿಂದ ಅವರು ನೇರವಾಗಿ ಬೆಂಗಳೂರನ್ನು ತಲುಪ್ತಾ ಇದ್ದಾರೆ. ಇದೆಲ್ಲವೂ ಈಗ ದೇಶದ ಭದ್ರತೆಗೆ ಸವಾಲಾಗಿರುವಂಥ ವಿಚಾರ. ಇದರಲ್ಲಿ ಯಾವುದೇ ರಾಜಿ ಆಗದೆ ಇವರನ್ನು ಎತ್ತಿ ಹೊರಗಡೆ ಹಾಕಬೇಕಾಗಿದೆ. ಬಾಂಗ್ಲಾದೇಶದಲ್ಲಿ ಭಾರತೀಯರನ್ನ ಹೇಗೆಲ್ಲ ಅವರು ನರಮೇಧ ಮಾಡ್ತಾ ಇದ್ದಾರೆ ಅನ್ನೋದು ತಮಗೆ ಗೊತ್ತಿರುವಂಥ ವಿಚಾರ. ಇದರ ಸೂಕ್ಷ್ಮತೆಯನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ. ದಲ್ಲಾಳಿಗಳು ಕೂಡ ಹಣ ಕೊಟ್ಟು ಬರ್ತಾರಲ್ಲ ಅಂಥವರು ಕೂಡ. ಎಸ್ ನೋಡಿ, ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳೆಲ್ಲಿದ್ದಾವೆ ಬೆಂಗಳೂರಿನಲ್ಲಿ ಅನ್ನೋದನ್ನು ಹುಡುಕಿ ಅದನ್ನು ಕೆದಕಿ ಇವರ ಜಾಲವನ್ನು ಭೇದಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಬಾಂಗ್ಲಾ ಬೇಟೆ 3.0 ಈ ಕುರಿತು ಒಂದು ಡಿಟೇಲ್ ವರದಿ, ಬನ್ನಿ ನೋಡೋಣ. सराउंडिंग में मादनाकनली का सराउंडिंग पूरा ढूंढ लिया तो उनको 2-3 हजार लोग मिल जाते. 2-3 हजार बांग्ला आदमी वाला इधर है करके बोला है बांग्लादेश रहता है इधर है बांग्ला रहता है बांग्लादेशी रहता है. ಸಮರ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಭಾರತಕ್ಕೆ ನುಸುಳಿ ಬಂದ ಅಕ್ರಮ ಬಾಂಗ್ಲಾದೇಶಿಗರನ್ನ ಹುಡುಕಿ ಬೇಟೆಯಾಡ್ತಾ ಇದೆ. ಬೆಂಗಳೂರಲ್ಲಿ ಅಕ್ರಮವಾಗಿ ಅವಿತುಕೊಳ್ತಿರುವಂತಹ ಬ್ಲಡಿ ಬಾಂಗ್ಲಾಗಳನ್ನ ಶಿಕಾರಿ ಮಾಡ್ತಾ ಇದೆ. ಡೈರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಬಾಂಗ್ಲಾ ಹಬ್ಗಳನ್ನು ಎಕ್ಸ್ಪೋಸ್ ಮಾಡ್ತಿದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 3.0. रिपब्लिक कन्नड़ा नॉन स्टॉप इन्वेस्टिगेशन. बांग्ला आदमी वाला इधर है करके बोला है बांग्लादेश रहता है इधर है बांग्ला रहता है बांग्लादेशी रहता है. इधर है कितना आदमी है इधर? ये सर नहीं बोल सकते हैं. ನಿನ್ನೆ ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಡಗಿಕೊಂಡಿರುವುದನ್ನ ಬಟಾಬಯಲು ಮಾಡಿತ್ತು. ಇದೀಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಅಕ್ರಮ ಬಾಂಗ್ಲಾ ಹಬ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ.
ಹುಲಿಮಂಗಲ ಫೋರ್ಡು ಗ್ರಾಮದಲ್ಲಿ ಬಂಗ್ಲಾ ಹಬ್. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್. कहाँ से आया? दुकान कितना साल से है इधर? इधर पड़ा 5 साल से। बांग्ला आदमी वाला इधर है करके बोला हाँ, बांग्ला दिन रहता है इधर. है, बांग्ला रहता है, बांग्लादेशी रहता है। ಇಡೀ ಬೆಂಗಳೂರಿಗೆ ಬಾಂಗ್ಲಾದೇಶಿಗಳ ಅಕ್ರಮ ಜಾಲ ಹರಡಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲ ಫೋರ್ಡು ಗ್ರಾಮದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ನೆಲೆಯೂರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಅಲ್ಲಿ ಎಲ್ಲವೂ ಕೂಡ ಪಠಾಬಯಲಾಗಿದೆ. 4 ಎಕರೆ ಜಾಗದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಜೀವನ. कहाँ से आया? दुकान से। कितना साल से है इधर? इधर पड़ा 5 साल से। पहले किधर था? पहले था बम्बई में, मुंबई. दूसरा काम करता था, ये काम नहीं करता था। क्या काम करता था उधर? वो उधर दरबानी काम करता था, सिगरेट गाँव। बांग्ला आदमी वाला इधर है करके बोला हाँ, बांग्ला दिन रहता है इधर. है, बांग्ला रहता है, बांग्लादेशी रहता है। इधर है. कितना आदमी है इधर? ये सर नहीं बोल सकते हम, यहाँ बोल नहीं सकते। क्यों? क्या कहते इतना हिसाब रखते नहीं। ಒಂದೇ ಟೆಂಟ್ನಲ್ಲಿ ಇಬ್ಬರು ಬಾಂಗ್ಲಾದೇಶಿಗಳ ವಾಸ. ಅಕ್ರಮ ಬಾಂಗ್ಲಾಕೋಟೆಗೆ ನುಗ್ಗಿದ ರಿಪಬ್ಲಿಕ್. कितने मेंबर है बांग्लादेश? 2 आदमी होता है। 2 आदमी है। कितना दिन से था इधर? इधर मालूम नहीं है, हम इधर नूतन आया, अभी नया आया। नहीं यार, आप कितना आदमी है इधर, कितना दिन होगा इधर आने का, क्या काम कर रहे हैं, डॉक्यूमेंट कुछ भी है क्या? ये मैं NGO से आया हेल्प करने का, ये थोड़ा ड्रिंकिंग वाटर का, स्कूल करने का इधर। आप बराबर बोल दिए तो मैं अरेंज कर रहे हैं। इधर एक फैमिली आया। हाँ, कितना आदमी एक फैमिली का? 4? नहीं, 2 आदमी। 2 आदमी। आप कुछ प्रॉब्लम नहीं, आराम से 2 आदमी इधर आया। और कितना लास्ट कर रहे हैं। हाँ, लास्ट अभी है? अभी नहीं है, कितना साल? ये मालूम नहीं है। अभी गुदम में मैं नया 1 महीना हो आया, हम इधर ही आया 1 महीना। तुमसे पहले से है क्या? हाँ, हमारा पहले से ही। ठीक है। इधर ಇವನು ಹೊಸಬ್ನಂತೆ ಅವ್ರು ಮುಂಚೆಯಿಂದ ಇಲ್ಲೇ ಇದ್ದಾರಂತೆ. इधर ही कुछ नहीं है क्या? नहीं, इधर ही शुभ वो असम का है। असम। हाँ, पूरा आपका असम नाम का क्या है। है? हमारा राम राणा है। रमराणा। हाँ, कहाँ से? कोलकाता के। अभी वो असम हिंदू बोला, मुस्लिम? मैं हिंदू नहीं, मुस्लिम ठीक है, ठीक है, कुछ प्रॉब्लम नहीं। आईडी कार्ड है ना इधर? है। आपका आईडी कार्ड है, वो अनार लेके जाए। ರಿಪಬ್ಲಿಕ್ ಕಂಡು ಬಾಂಗ್ಲಾದೇಶಿಗಳು ಎಸ್ಕೇಪ್. ಗಂಗೀಪುರ ಪೋರ್ಟ್ ಗ್ರಾಮಲ್ಲಿದ್ರೆ ಈ ಒಂದು ಮನೆಯಲ್ಲಿ ಇಬ್ಬರು ಬಾಂಗ್ಲಾದೇಶರಿದ್ದಾರೆ. ಜಸ್ಟ್ ನಾವು ಬರೋದು ನೋಡಿ ಓಡಿ ಹೋಗಿದ್ದಾರೆ, ಲಾಕ್ ಮಾಡ್ಕೊಂಡಿದ್ದಾರೆ. ದೃಶ್ಯದ ನೋಡ್ತಿರ್ಬೋದು, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ಅಕ್ರಮವಾಗಿ ಬಾಂಗ್ಲಾದೇಶದವರು ಸಿಲಿಕಾನ್ ಸಿಟಿಯಲ್ಲಿ ಇಡೀ ಸುತ್ತ ಎಲ್ಲಿ ಯಾಕಂದರೆ ಪ್ರಮುಖ ಏರಿಯಾಗಳಲ್ಲಿ ಇದ್ದಾರೆ. ಹೀಗಾಗಿ ಇವ್ರನ್ನೆಲ್ಲ ಒದ್ದು ಓಡಿಸ್ಬೇಕು ಎಂಬುದು ಹಿಂದೂಪರ ಸಂಘಟನೆಗಳ ಆಗ್ರಹವಾಗಿದೆ. ನಾವು ಬರೋದು ನೋಡಿ ಸದ್ಯಕ್ಕೆ ಈಗ ಡೋರ್ ಲಾಕ್ ಹಾಕಿದ್ದಾರೆ, ಈಗ ಕೀ ಹಾಕಿ ಓಡಿ ಹೋಗಿದ್ದಾರೆ. ಬಾಂಗ್ಲಾದೇಶಿಗಳಿಗೆ ಜಾಗ ಕೊಟ್ಟ ಮಾಲೀಕ. ನಾವು ಎಂಕ್ವೈರಿ ಮಾಡಿದ್ರೆ ಏನು ತೊಂದರೆ ಆಗಿದೆಯಾ ನಿಮಗೆ? ಏನಾದ್ರು ತೊಂದರೆ ಆಗ್ತಿದ್ಯಾ? ಯಾಕೆ ಅಂತಂದ್ರೆ ಬೆಟ್ಟದಾಸ್ಪುರ ಸುತ್ತಮುತ್ತ ಸ್ವಲ್ಪ ಕಳ್ಳತನಗಳು, ನೈಟ್ ಇದು ಮಾಡೋದು, ಈ ಥರ ಎಲ್ಲ ಗಾಡಿಗಳದೆಲ್ಲ ನೋಟೆಡ್ ಆಗಿದೆ. ಹಾಗಾಗಿ ಸ್ವಲ್ಪ ವಿಚಾರಣೆ ಮಾಡೋಣ ಅನ್ಕೊಂಡ್ ಬಂದಿದ್ದೀವಿ. ನೀವು ಸಹಕರಿಸ್ಬೇಕು ದಯವಿಟ್ಟು. ಏನು ಹುದ್ದೆ ಸರ್ ನಿಮ್ಮದು? ಒಳ್ಳೇದು. ಅದಕ್ಕೆ ನೋಡಿ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿ, ಏನೇ ಪ್ರಾಬ್ಲಮ್ ನೋ ಪ್ರಾಬ್ಲಮ್, ನಮಗೇನೇ ಭಯ ಇದೆಲ್ಲ. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಹಾರಕೆ ಉತ್ತರ. ಎಷ್ಟು ವರ್ಷಗಳಿದ್ದಾರೆ ಅಂತ ಇವರು? ಇಲ್ಲ 15 ದಿವಸ ಆಯ್ತಪ್ಪ. 3 ವರ್ಷ ಇಲ್ಲ ಯಾವನು ಹೇಳಿದ ಸುಮ್ಮನೆ ಅಕ್ರಮವಾಗಿದ್ದಾರೆ ಅಂತ ಹೇಳ್ತಿದ್ರೆ. ಇಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ ಯಾವನು ಇಲ್ಲ, ಬಾಂಗ್ಲಾ నుండి ಯಾವನು ಇಲ್ಲ, ಡೆಲ್ಲಿ ಕಲ್ಕತ್ತಾ ಇರೋದು. ಆಯ್ತಾ? ಅಲ್ಲ ಸರ್, ಈಗ ನಿವಾಸ ನಾನು ಹೇಳಿದಲ್ಲ 15 ದಿವಸ ನಾನು 7 ಗಂಟೆಗೆ ಹೇಳು. ಆಯ್ತಾ? ಖಾಲಿ ಮಾಡ್ತಾ 15 ದಿವಸ ಆಯ್ತು, ಖಾಲಿ ಮಾಡಿಸ್ತೇನೆ ಎಲ್ಲರೂ ನೀವು ಖಾಲಿ ಮಾಡಿಸ್ತೀನಿ ನೀವು. ಸರ್, ಇದು ರಾಂಗ್ ಆಗಲ್ವಾ ಅಂತ ಅಕ್ರಮವಾಗಿ? ಹಲೋ, ನಾನು ಹೇಳಿಲ್ಲ. ನಾನು ವಿಡಿಯೋ ಇದೆ, ತೋರಿಸ್ತೀನಿ. ನಾನು ಹೇಳು ತೋರ್ಸೋದು ಆ ಥರ ಇದ್ರೆ ನೀನು ಹೇಳಿದ್ರೆ ನಾನು ಮಾಡ್ತೀನಿ. ಹೌದಾ? ಹಾಂ, ತೋರಿಸ್ಬೋದಾ? ಅಕ್ರಮ ಬಾಂಗ್ಲಾದೇಶಿಗಳನ್ನು ಒದ್ದು ಓಡಿಸಿ. ರಾಜ್ಯ ಸರ್ಕಾರಕ್ಕೆ ಹಿಂದೂ ಮುಖಂಡರ ಆಗ್ರಹ. ಬಾಂಗ್ಲಾದೇಶವನ್ನು ತುಂಬ ಹೈಡ್ ಮಾಡಿಕೊಂಡು ಇವರು ಒಳಗಡೆ ಇಟ್ಟುಕೊಂಡು ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಗಮನ ಹರಿಸಿ, ಒಳಗಡೆ ಯಾರ್ಯಾರಿದ್ದಾರೆ ಬಾಂಗ್ಲಾದೇಶರು ಅವ್ರದ್ದು ಇಲ್ಲಿ ದಾಖಲಾತಿಯಿಂದ ಒದ್ದು ಹೊರಗಡೆ ಹಾಕಿ ದಯವಿಟ್ಟು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ನೋಡಿದ್ರಲ್ಲ ಬೆಂಗಳೂರಲ್ಲಿ ಹೇಗೆ ಬ್ಲಡಿ ಬಾಂಗ್ಲಾದೇಶಿಗಳ ಕರಾಳ ಜಾಲ ಹಬ್ಬಿದೆ ಅಂತ. ಕಗ್ಗಲಿಪುರದಿಂದ ಹಿಡಿದು ಮಾದನಾಯಕನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿಯವರೆಗೂ ನುಸುಳುಕೋರರ ಸಾಮ್ರಾಜ್ಯ ಬೆಳೆದು ಹೋಗಿದೆ. ಸಿಕ್ಕ ಬೆಲದೊಳಗೆ ಬಾಂಗ್ಲಾದೇಶಿಯರು ಅಡಗಿ ಕುಳಿತಿದ್ದಾರೆ. ಈ ನುಸುಳುಕೋರರನ್ನ ಒದ್ದು ದೇಶದಿಂದ ಆಚೆಗೆ ಹಾಕದಿದ್ರೆ ಅಪಾಯ
ತಪ್ಪಿದ್ದಲ್ಲ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹುಲಿಮಂಗಲದಿಂದಲೇ ಎಲ್ಲಿ ಬಾಂಗ್ಲಾದೇಶಿಗರು 3 ಎಕರೆ ಜಾಗದಲ್ಲಿ ಜೋಪಡಿಯಲ್ಲಿ ಟೆಂಟ್ ಹಾಕೊಂಡು ಹೇಗೆ ರಾಜಾರೋಷವಾಗಿ ಬದುಕ್ತಾ ಇದ್ದಾರಲ್ಲ, ಅಲ್ಲಿಂದಲೇ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಅವ್ರ ಬಾಯಿಂದಲೇ ನಾವು ಢಾಕಾದಿಂದ ಬಂದಿದ್ದೀವಿ ಅಂತೇಳಿ ಹೇಳಿಸಿ ಈಗ ಅಗೈನ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಇನ್ಯಾವ ಸಾಕ್ಷಿ ಬೇಕು? ಬಾಂಗ್ಲಾದ ರಾಜಧಾನಿ ಢಾಕಾದಿಂದಲೇ ನಾನು ಬಂದಿದ್ದೀನಿ, ಕೋಲ್ಕತ್ತಾಗೆ ಬಂದು ಆನಂತರ ಬೆಂಗಳೂರಿಗೆ ಬಂದಿದ್ದೀನಿ ಅಂತೇಳಿ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರನೇ ಒಪ್ಕೊಂಡಿರುವಾಗ ಇನ್ಯಾವ ಸಾಕ್ಷಿ ಬೇಕು ವೀರೇಶ್? ರಂಜಿತ್, ನಿಜಕ್ಕೂ ಇದು ಒಂದ್ ಕಡೆ ದೇಶದ ಭದ್ರತೆಗೆ ಒಂದ್ ಕಡೆ ಇದು ಆಗಂತಕಾರಿ ವಿಷಯ. ಯಾಕಂದ್ರೆ ನೋಡಿ ಇವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ. ಇದು ಡೋರು ಈಗ ಪ್ಲಾಸ್ಟಿಕ್ ಹುಡ್ಡಿಂದ ಡೋರ್ ಮಾಡ್ಕೊಂಡಿದ್ದಾರೆ. ಈ ಡೋರ್ ಓಪನ್ ಆಯ್ತಂದ್ರೆ ನೋಡಿ ಯಾವ ರೀತಿ ಇದೆಗೆ ಒಳಗಡೆ ಒಂದ್ ಕಡೆ ಇಲ್ಲಿ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಟೆಂಟ್ಗಳು ಹಾಕೊಂಡು ಸುಮಾರು ಅಕ್ರಮ ಬಾಂಗ್ಲಾದೇಶಗಳು ನೋಡಿ. ಈ ಒಂದು ಮನೆಯಲ್ಲಿ ಅಕ್ರಮ ಬಾಂಗ್ಲಾದೇಶ ಪ್ರಜೆ ಇದ್ದ. ನಾ ಬರೋದು ನೋಡಿ ಓಡಿ ಹೋಗಿದ್ದೇನೆ. ಡೋರ್ ಹಾಕಿಲ್ಲ, ಡೋರ್ ಆಗಿಬಿಟ್ಟು ಓಡಿ ಹೋಗಿದ್ದಾನೆ. ನಾ ಬರೋದು ನೋಡಿ ನೋಡ್ತಿರ್ಬೋದು, ಸಿಲಿಂಡರ್ ಇದೆ, ಒಲೆ ಇದೆ, ಎಲ್ಲವನ್ನ ತೆಗೆದುಕೊಂಡಿದ್ದಾರೆ. ಇವ್ರ ಕಡೆ ID ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ಯಾಕಂದ್ರೆ ಇವರು ಪಶ್ಚಿಮ ಬಂಗಾಳದಲ್ಲಿ ID ಕಾರ್ಡ್, ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ಬರ್ತಾರೆ. ಅಲ್ಲಿ ಬ್ರೋಕರ್ಗೆ ಹಣ ಕೊಡ್ತುವಂತ ಒಂದ್ ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಢಾಕಾ ಅಕ್ರಮ ಬಾಂಗ್ಲಾದೇಶದ ಪ್ರಜೆ ಒಪ್ಕೊಂಡಿದ್ದಾರೆ. ಇಲ್ಲಿ ಓಡ್ತಾ ಇದ್ದಾರೆ. ಈಗ ಹಿಂದೂಪರ ಸಂಘಟನೆಗಳು ಅವ್ರನ್ನ ಹಿಡಿದುಕೊಂಡಿದ್ದಾರೆ. ಬಿಟ್ಟರೆ ಯಾಕಂದ್ರೆ ಸುಮಾರು ಜನ ಓಡಿ ಹೋಗಿದ್ದಾರೆ. 2-3 ಮಾತ್ರ ಇಲ್ಲಿ ಓಡಿದ್ದಾರೆ. ಸದ್ಯಕ್ಕೆ ಈಗ ಪೊಲೀಸರು ಬಂದು ಒಂದ್ ಕಡೆ ಪರಿಶೀಲನೆ ಮಾಡಿ ಯಾರು ಅಕ್ರಮವಾಗಿ ಇದ್ದಾರೆ ಎಂಬುದು ಕಡೆ ಪೊಲೀಸರು ಸಹ ಸದ್ಯಕ್ಕೆ ಸ್ಥಳಕ್ಕೆ ಬರಲಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಟೆಂಟ್ಗಳನ್ನ ಹಾಕಿಕೊಂಡಿದ್ದಾರೆ. ಮತ್ತ ಕಡೆ ಬೈಕ್ಗಳನ್ನ ಯಾವ ರೀತಿ ಅಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಯಾರು ಇಲ್ಲ, ಎಲ್ಲ ಖಾಲಿ ಮಾಡಿಕೊಂಡು ಓಡಿ ಹೋಗಿದ್ದಾರೆ. ನೋಡ್ತಿರ್ಬೋದು ಲಾಕ್ ಹಾಕಿದ್ದಾರೆ, ಎಲ್ಲ ಓಡಿ ಹೋಗಿದ್ದಾರೆ. ಎಲ್ಲ ಅಕ್ರಮ ಬಾಂಗ್ಲಾದೇಶದ ಪ್ರಜೆಗಳು ಎಲೆಕ್ಟ್ರಾನ್ಸಿಟಿಯ ಪೋಡಿ ಎಂಬ ಗ್ರಾಮದಲ್ಲಿ ಇಲ್ಲಿ ಅಕ್ರಮವಾಗಿದ್ದಾರೆ. ನೋಡಿ ಆ ಸೈಡ್ ಎಲ್ಲ ಇಲ್ಲೆಲ್ಲ ಹೋಗಕ್ಕಾಗಲ್ಲ, ಬರೋಕ್ಕಾಗಲ್ಲ. ಆ ರೀತಿಯಾಗಿ ಒಂದ್ ಕಡೆ ಆ ಕಂಪೌಂಡ್ ರೀತಿಯಲ್ಲಿ ಒಂದ್ ಕಡೆ ಸೆಡ್ ಹಾಕಿ ಒಂದು ರೌಂಡ್ ಆಗಿ ಒಂದ್ ಕಡೆ ಭದ್ರತೆಯಾಗಿ ಕಟ್ಟಿಕೊಂಡಿದ್ದಾರೆ. ಹೀಗಾಗಿ ನೋಡ್ತಿರ್ಬೋದು ಒಂದ್ ಕಡೆ ಆಟೋ ಇಲ್ಲಿ ಬಂದು ಚಿಂದಿ ಆಯೋದ್ರ ಕೆಲಸ. ಇವ್ರ ಕೆಲಸ ಏನಂದ್ರೆ ಚಿಂದಿ ಆಯೋದು. ಇಲ್ಲಿ ಢಾಕಾದಿಂದ ಬಂದಿದ್ರೆ ಮಾತಾಡ್ಸ್ರಿ ಸರ್. ಕೌನ್ಸೆಗಾವ್ ढाका ढाका से किधर है इंडिया के? कैसे है ढाका से? कलकत्ता से। कलकत्ता से है। आधार कार्ड ID कार्ड हुआ क्या? नहीं बना, 3 महीना हुआ है। नहीं बना? नहीं। ओके। कितने लोग इधर है? हाँ, कितने लोग मेरा मालूम नहीं है। मालूम नहीं? कैसे लेके था? उधर आदमी है, आदमी लेके आया। कितना आदमी आया इधर तुम्हारे साथ? मेरा साथ 4 आदमी आया। वो लोग किधर है? वो लोग कहाँ गए हमारा मालूम नहीं है। मैं इधर अकेला आया। वो तुमको बांग्लादेश वो वेस्ट बंगाल से इधर कौन लेके आया? उधर आदमी है। उधर मेरे को ट्रेन के ऊपर कितना दिया? 4000। 4000 में लेके आ गए इधर? हाँ, इधर तक नहीं, ट्रेन से मैं आया। ट्रेन में है? हाँ हाँ। आधार कार्ड कौन कब बना को देता बोले वो ब्रोकर? वो आधार कार्ड का कुछ बात उसके साथ नहीं हुआ। कितना पूछ रहा आधार कार्ड बनाने? मैं नहीं जाया उधर। कितना लोग रहता है इधर? कितना लोग रहते हैं इधर? किधर? इधर बांग्लादेशी कितना लोग रहता है? मेरे मालूम नहीं है। झूठ मत बोलो। झूठ नहीं बोला सर। झूठ मत बोलो सर, झूठ नहीं बोला। आधार कार्ड पैन कार्ड किधर का है आपका? मैं नहीं बनाया। बांग्लादेश में है? हैं? बांग्लादेश में आधार कार्ड पैन कार्ड है आपका? आधार कार्ड नहीं है। ಉದರ್ नहीं चलेगा आधार कार्ड पैन कार्ड. ರಂಜಿತ್ ನೋಡ್ತಿರ್ಬೋದು ಇವರು ಢಾಕಾದಿಂದ ಬಂದಿರಂತ ಒಪ್ಕೊಂಡಿದ್ದಾರೆ. ಬಟ್ ಎಲ್ಲ ಓಡಿ ಹೋಗ್ತಿದ್ದಾರೆ. ಹಿಂದೂಪರ ಸಂಘಟನೆಗಳು ಒಬ್ಬೊಬ್ಬರನ್ನ ಹಿಡಿತಿದ್ದಾರೆ. ಈಗ ಸ್ಥಳಕ್ಕೆ ಪೊಲೀಸರು ಸಹ ಬರ್ತಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಡೋರ್ ಸಿಸ್ಟಮ್ ಮಾಡ್ಕೊಂಡಿದ್ರೆ ಇಲ್ಲೆಲ್ಲ ಒಂದ್ ಕಡೆ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಒಟ್ಟು 3 ಎಕರೆಯಲ್ಲಿ ಇವರು ಇದ್ದಾರೆ. ಸುಮಾರು ಜನ ಇದ್ದಾರೆ. ಇವರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ಟರು ವೆಸ್ಟ್ ಬೆಂಗಾಲ್ ಜನ. ಅವ್ರ ಕಡೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಇದೆ. ಹೀಗಾಗಿ ಅವರು ಪ್ರೊಟೆಕ್ಟ್ ಮಾಡ್ತಾರೆ. ಹೀಗಾಗಿ ನೋಡ್ತಿರ್ಬೋದು ಒಂದ್ ಕಡೆ ಚಿಂದಿಯನ್ನ ಕಸ ಕಡ್ಡಿ ತಂದು ಇಲ್ಲಿ ಹಾಕ್ತಾರೆ. ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಇವರಿಗೆಲ್ಲ ಒಬ್ಬ ಬ್ರೋಕರ್ ಇದ್ದಾನೆ ಪಶ್ಚಿಮ ಬಂಗಾಳದಿಂದ. ಸದ್ಯಕ್ಕೆ ನೋಡ್ತಿರ್ಬೋದು ಈಗ ಪೊಲೀಸರು ಸಹ ಬಂದಿದ್ದಾರೆ. ಯಾಕಂದ್ರೆ ಹಿಂದೂಪರ ಸಂಘಟನೆಗಳು ಒಂದ್ ಕಡೆ ಕಂಪ್ಲೇಂಟ್ ಮಾಡಿದ್ರು ಇಲ್ಲಿ ಢಾಕಾದವರು ಇದ್ದಾರೆ, ಬಾಂಗ್ಲಾದವರು ಇದ್ದಾರೆ ಅಂತ. ಹೀಗಾಗಿ ಪೊಲೀಸರು ಸಹ ಬಂದಿದ್ದಾರೆ. ಯಾಕಂದ್ರೆ ಸುಮಾರು ಜನ ಇಲ್ಲಿ ಢಾಕಾದವರು ಬಾಂಗ್ಲಾದಿಂದ ಬಂದಿದ್ದಾರೆ. ಒಂದ್ ಕಡೆ ಟ್ರೈನ್ ಮುಖಾಂತರ ಬಂದಿವೆ ಅಂತ ಹೇಳ್ತಾರೆ. ನಾವು ಬ್ರೋಕರಿಗೆ ಹಣ ಕೊಟ್ಟು ಬಂದಿದ್ದೇವೆ ಅಂತ ಹೇಳ್ತಾರೆ. ಹೀಗಾಗಿ ಒಂದ್ ಕಡೆ ಸದ್ಯಕ್ಕೆ ಈಗ ಇಲ್ಲಿ ಯಾರು ಇದ್ದಾರೆ ಎಲ್ಲವನ್ನ ಪರಿಶೀಲನೆ ಮಾಡಬೇಕು. ಇವರನ್ನ ತಮ್ಮ ದೇಶಕ್ಕೆ
ಕಳಿಸಬೇಕು ಎಂಬುದು ಒಂದು ಹಿಂದೂಪರ ಸಂಘಟನೆಗಳ ಒತ್ತಾಯವಾಗಿದೆ. ಯಾಕಂದ್ರೆ ಇದು ಪೋಡ್ ಎಂಬ ಗ್ರಾಮದಲ್ಲಿ 3-4 ಎಕರೆಯಷ್ಟು ಇವರು ಒಂದು ಕಡೆ ಟೆಂಟ್ ಹಾಕೊಂಡು ಒಂದು ಕಡೆ ಭದ್ರತೆಯಲ್ಲಿ ಇದ್ದಾರೆ. ಯಾಕಂದ್ರೆ ಇವರು ಯಾರು ಕೇಳಿರಲಿಲ್ಲ ಮಾಡಿರಲಿಲ್ಲ. ಇಲ್ಲೇ ಬೆಂಗಳೂರಿನಲ್ಲಿ ಸಹ ಕೆಲ ವ್ಯಕ್ತಿಗಳು ಇವರಿಗೆ ಜಾಗ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇವರಿಗೆಲ್ಲ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಮಾಡಿ ಕೊಡ್ಬೋದು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಈಗ ಇವರಿಗೆಲ್ಲ ಮಾಡಿ ಕೊಡ್ತಿದ್ರೆ ಅವರಿಗೆಲ್ಲ ಬ್ರೋಕರ್ಗೆ 5,000 to 6,000 ಹಣ ಕೊಡ್ತಾರೆ ಎಂಬುದು ಒಂದು ಕಡೆ ರಿಪಬ್ಲಿಕ್ ಕಾರಣಕ್ಕೆ ಒಪ್ಪಿಕೊಂಡಿದ್ದಾರೆ ರಂಜಿತ್. ಸದ್ಯಕ್ಕೆ ಈಗ ಪೊಲೀಸರು ಬಂದು ಪರಿಶೀಲನೆ ಮಾಡ್ತಿದ್ದಾರೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ಢಾಕಾದಿಂದ ಬಂದಿದ್ದೀನಿ ಅಂಥೇಳಿ ಬಾಂಗ್ಲಾದೇಶದ ಪ್ರಜೆಯೊಬ್ಬ ಹೇಳ್ತಾನೆ. ಢಾಕಾ ಬಾಂಗ್ಲಾದೇಶದ ರಾಜಧಾನಿ. ಅಲ್ಲಿಂದ ಆತ ಕಲ್ಕತ್ತಾ ಮೂಲಕ ಬಂದು ಬೆಂಗಳೂರಿಗೆ ಬಂದಿದ್ದಾಗಿ ಆತ ಹೇಳ್ತಾನೆ. ಟ್ರೈನಲ್ಲಿ ನಾನು ಬಂದೆ ಅಂತ ಹೇಳ್ತಾನೆ. ಬಾಂಗ್ಲಾದೇಶದವರಿದ್ದರೆ ಕ್ರಮ ಕೈಗೊಳ್ಳೋಣ ಅಂತೇಳಿ ಹೇಳುವಂಥ ಮಾನ್ಯ ಘನತೆವೆತ್ತ ಗೌರವಾನ್ವಿತ ಹೋಮ್ ಮಿನಿಸ್ಟರ್ ಇದ್ರಲ್ಲ ಪರಮೇಶ್ವರ್ ಅವರಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಬೇಕು? ವೆಲ್ಕಮ್ ಬ್ಯಾಕ್. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ನುಸುಳುಕೋರರ ವಿರುದ್ಧ ನಾವು ಸಮರವನ್ನ ಸಾರಿ ಇನ್ವೆಸ್ಟಿಗೇಷನ್ ಮೂಲಕ, ಸ್ಟಿಂಗ್ ಆಪರೇಷನ್ ಮೂಲಕ ನಾವು ನುಸುಳುಕೋರರ ನೆಲೆಗಳನ್ನು ಭೇದಿಸ್ತಾ ಇದ್ದೀವೋ, ಹುಲಿಮಂಗಲದ ಪೋಡು ಗ್ರಾಮಕ್ಕೆ ಈಗ ಪೊಲೀಸರು ಆಗಮಿಸಿದ್ದಾರೆ. ನಮ್ಮ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ನಾವು ಇಂಥ ಜಾಗದಲ್ಲಿ ಇಷ್ಟು ಜನ ಇದ್ದಾರೆ ಅಕ್ರಮವಾಗಿ ವಲಸಿಗರು, ಅವ್ರ ಹತ್ರ ಹೇಗೆ ಬಂತು ಆಧಾರ್ ಕಾರ್ಡು, ಅವ್ರ ಹತ್ರ ಹೇಗೆ ಬಂತು ವೋಟರ್ ಐ ಡಿ, ಅವ್ರ ಹತ್ರ ಹೇಗೆ ಬಂತು ರೇಷನ್ ಕಾರ್ಡು ಅಂತೇಳಿ ಪ್ರಶ್ನೆ ಮಾಡಿದಾಗ ಈಗ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸರು. ಸ್ಥಳಕ್ಕೆ ಬಂದಿದ್ದಾರೆ. ಢಾಕಾದಿಂದ ಬಂದಿದ್ದಾಗಿ ಬಾಂಗ್ಲಾದೇಶಿಗರೇ ಒಪ್ಕೊಂಡಿದ್ದಾರೆ, ನಾವು ಬಾಂಗ್ಲಾದೇಶದಿಂದ ಬಂದಿದ್ದೀವಿ ಅಂತೇಳಿ. ಹೀಗೆಲ್ಲ ಇರುವಾಗ ಇಷ್ಟು ದಿನ ಏನು ಮಾಡ್ತಾ ಇದ್ರು ನಮ್ಮ ಪೊಲೀಸರು? ಈಗ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಬಂದು ಅಲ್ಲಿನ ಸ್ಥಳೀಯರ ಜೊತೆಗೆಲ್ಲ ಮಾತಾಡ್ತಿರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಲ್ಲ. ಇದು ಹುಲಿಮಂಗಲದಲ್ಲಿ ರಿಪಬ್ಲಿಕ್ ಕನ್ನಡ ಯಾವಾಗ ಇನ್ವೆಸ್ಟಿಗೇಷನ್ ಮೂಲಕ ಬಾಂಗ್ಲಾದ ಪ್ರಜೆಗಳು ಇಲ್ಲಿರೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಹೊರಹಾಕಿದ ನಂತರ ಈಗ ಪೊಲೀಸರು ಬಂದಿದ್ದಾರೆ ಸ್ಥಳಕ್ಕೆ. ಹಾಗೆ ನಮ್ಮ ಜೊತೆಲಿ ಈಗ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಅವರು ಸುಮಾರು ತಿಂಗಳುಗಳಿಂದ ಅಲ್ಲೇ ಇದ್ರು, ಮನೆ ಕಟ್ಕೊಂಡಿದ್ರು, ರೇಷನ್ ಕಾರ್ಡ್ ಆಗಿತ್ತು, ಆಧಾರ್ ಕಾರ್ಡ್ ಆಗಿತ್ತು, ವೋಟರ್ ಐ ಡಿ ಆಗಿತ್ತು. ಇಷ್ಟು ದಿನ ಏನು ಮಾಡ್ತಾ ಇದ್ರಪ್ಪ ಪೊಲೀಸರು? ಅವರಿಗಲ್ಲಿ ಬಾಂಗ್ಲಾದೇಶಿಗರು ಇರೋ ಬಗ್ಗೆ ಮಾಹಿತಿ ಇರಲಿಲ್ವಾ? ರಿಪಬ್ಲಿಕ್ ಕನ್ನಡವೇ ಬರಬೇಕಾಯ್ತಾ ವೀರೇಶ್? ರಂಜಿತ್, ನಿಜಕ್ಕೂ ಇದು ಬೇಸರ ಸಂಗತಿ. ಯಾಕಂದ್ರೆ ಒಂದ್ ಕಡೆ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು, ಪೊಲೀಸರು ಎಚ್ಚೆತ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಸುತ್ತಮುತ್ತ ಅವ್ರಿಗೆ ಗೊತ್ತಿರುತ್ತೆ ಯಾವ ಎಲ್ಲಿ ಯಾರಿದ್ದಾರೆ ಎಲ್ಲ ಗೊತ್ತಿರುತ್ತೆ. ಬಟ್ ಅವ್ರು ಇದುವರೆಗೂ ಈ ಸ್ಥಳಕ್ಕೆ ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ಎಲ್ಲಿ ರಿಪಬ್ಲಿಕ್ ಕನ್ನಡ ಬಂದು ವರದಿ ಮಾಡಿತ್ತು, ಕೂಡಲೇ ಹೆಬ್ಬಗೋಡಿ ಪೊಲೀಸರು ಬಂದು ಈಗ ಪರಿಶೀಲನೆ ಮಾಡ್ತಿದ್ರೆ ಎಲ್ಲ ID ಕಾರ್ಡ್ಗಳನ್ನ ಚೆಕ್ ಮಾಡ್ತಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಈಗ ಒಂದ್ ಕಡೆ ಹೆಬ್ಬಗೋಡಿ ಪೊಲೀಸರು, ಮತ್ತೊಂದ್ ಕಡೆ ಎಲೆಕ್ಟ್ರಾನಿಕ್ ಪೊಲೀಸರು ಸಹ ಬಂದಿದ್ದಾರೆ. ಹೀಗಾಗಿ ಇನ್ಸ್ಪೆಕ್ಟರ್ ಸಹ ಬರ್ಬೋದು. ಜಾಗದ ಮಾಲೀಕ BJP ಮುಖಂಡ ಅಂತ ಒಂದ್ ಕಡೆ ಗಂಭೀರ ಆರೋಪ ಸಹ ಕೇಳಿ ಬರ್ತಿದ್ರೆ. ಇಲ್ಲಿ ಹಿಂದೂಪುರ ಮುಖಂಡರು ಮಾಡ್ತಿದ್ರೆ. ಸುಮಾರು ವರ್ಷಗಳಿಂದ ಇವರು ಇದ್ದಾರೆ ಇಲ್ಲಿ. ಸುಮಾರು ಒಂದು 15ಕ್ಕೂ ಹೆಚ್ಚು ಜನ ಅಕ್ರಮ ಬಾಂಗ್ಲಾ ಪ್ರಜೆಗಳು ಇದ್ದಾರೆ. ಹೀಗಾಗಿ ಇಲ್ಲೆಲ್ಲ ಪೊಲೀಸರು ಬಂದು ಎಲ್ಲವನ್ನ ಪರಿಶೀಲನೆ ಮಾಡ್ತಿದ್ರೆ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಇವರು ಟೆಂಟ್ ಹಾಕೊಂಡು ಇಲ್ಲಿದ್ದಾರೆ ಎಂಬುದು. ಇಲ್ಲೇವನ್ನ ಕಸ ಆಯೋದು, ಕೆಲಸ ವೃತ್ತಿ ಜೀವನ ಎಲ್ಲ ಕಸ ಆಯೋದು, ಬೈಕ್ಗಳನ್ನ ಕದ್ಕೊಂಡು ಬರ್ತಾರೆ, ಅದಕ್ಕೆಲ್ಲ ಅಲ್ಟ್ರೇಷನ್ ಮಾಡೋದು. ನೋಡ್ತಿರ್ಬೋದು ಯಾವ ರೀತಿಯಾಗಿ ಈ ಒಂದು ಟೆಂಟಿನಲ್ಲಿ ಇದ್ದಾರೆ ಅಂತ. ಬಟ್ ಇವತ್ತು ಯಾರು ಇಲ್ಲ, ಎಲ್ಲ ಓಡಿ ಹೋಗಿದ್ದಾರೆ. ಯಾರೆಲ್ಲ ಅಕ್ರಮವಾಗಿ ಬಾಂಗ್ಲಾದೇಶರು ಇದ್ದಾರೆ ಇದೆಲ್ಲ ಓಡಿ ಹೋಗಿದ್ದಾರೆ. ಸದ್ಯಕ್ಕೆ ಮಾತ್ರ ವೆಸ್ಟ್ ಬೆಂಗಳೂರು ಇದ್ದಾರೆ, ಮತ್ತೆ ಆಸಾಮ್ ಅವರು ಇದ್ದಾರೆ. ಅವರಿಗೆ ಅವ್ರ ಕಡೆ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಇದೆ. ಬಟ್ ಅಕ್ರಮವಾಗಿ ಬಂದಂತ ಢಾಕಾದಿಂದ ಬಂದಂತ ಅವ್ರ ಕಡೆ ಏನೂ ಇಲ್ಲ. ನಾವು ಢಾಕಾದಿಂದ ಬಂದಿದ್ದೇವೆ, ಬ್ರೋಕರಿಗೆ ಹಣ ಕೊಟ್ಟು ಬಂದಿದ್ದೇವೆ, ಮತ್ತು ಇಲ್ಲಿ ID ಕಾರ್ಡ್ ಎಲ್ಲ ಮಾಡಿಸ್ಕೊಂಡು ಅದಕ್ಕೆ ಸಹ ಬ್ರೋಕರಿಗೆ ಹಣ ಕೊಟ್ಟು ಬರ್ತಿದ್ವಿ. ಇನ್ನೊಂದು ರಂಜಿತ್, ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಬ್ಬ ಬಾಂಗ್ಲಾದೇಶ ಪ್ರಜೆ ಹೇಳಿದ್ದನ್ನ ನಾವು ವಿಡಿಯೋ ಸೆಂಡ್ ಮಾಡ್ತೀನಿ ನಿಮಗೆ. ಬೆಳಗ್ಗೆ 11 ಗಂಟೆಗೆ ಜಂಗಲ್ ಮುಖಾಂತರ ನಾವು ಬಾರ್ಡರ್ ಅನ್ನ ಕ್ರಾಸ್ ಮಾಡ್ತೇವೆ, ಇಂಡಿಯಾ ಬಾರ್ಡರ್ನ ಕ್ರಾಸ್ ಮಾಡ್ತೇವೆ ಅಂತ ಕಡೆ ಒಪ್ಪಿಕೊಂಡಿದ್ದೇನೆ. ಒಂದೊಂದು ಗುಂಪಲ್ಲಿ 10 ಜನ ಬರ್ತಿವೆ. ನಾವು ಢಾಕಾದಿಂದ ಜಂಗಲ್ ಅಂದ್ರೆ ಕಾಡು ಮುಖಾಂತರ ನಾವು ಬಾರ್ಡರ್ ಕ್ರಾಸ್ ಮಾಡಿ ಕಾಡಿನಲ್ಲಿ ಬಂದು ಇಂಡಿಯಾ ಬಾರ್ಡರ್ ಕ್ರಾಸ್ ಮಾಡಿ ಒಂದೊಂದು ಗುಂಪಲ್ಲಿ 10 ಜನ ಇರ್ತಾರೆ. ನಾವು ಆ ರೀತಿ ಬರ್ತೀವಿ.
ಮತ್ತು ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಅಕ್ರಮ ಬಾಂಗ್ಲಾದೇಶ ಪ್ರಜೆ ಒಪ್ಪಿಕೊಂಡಿದ್ದಾನೆ. ನಾನೀಗ ಸದ್ಯದಲ್ಲೇ ವಿಡಿಯೋ ಸೆಂಡ್ ಮಾಡ್ತಿದ್ದೀನಿ. ಯಾಕಂದ್ರೆ ಆ ರೀತಿಯಾಗಿ ಒಂದ್ ಕಡೆ ಬಾರ್ಡರ್ ಅಲ್ಲಿ ಏನ್ ಮಾಡ್ತಿದ್ದಾರೆ ನಮ್ಮ ಮಿಲಿಟರಿ ಎಂಬುದು ಒಂದ್ ಕಡೆ ಪ್ರಶ್ನೆ ಮಾಡುತ್ತೆ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಅಕ್ರಮವಾಗಿ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಒಂದ್ ಕಡೆ ಬಾಂಗ್ಲಾದೇಶದ ಪ್ರಜೆಗಳು ಬರ್ತಿದ್ದಾರೆ ಅಂದ್ರೆ ದೇಶದ ಭದ್ರತೆ ಎಷ್ಟು ಸುರಕ್ಷಿತ ಇದೆ ಎಂಬುದನ್ನು ಕೂಡ ಗೊತ್ತಾಗ್ತದೆ. ಯಾಕಂದ್ರೆ ಒಬ್ಬ ಬಾಂಗ್ಲಾದೇಶದ ಪ್ರಜೆ ಹೇಳ್ತಾನೆ, ನಾವು 10 ಜನ ಗುಂಪಾಗಿ ಜಂಗಲ್ ಮುಖಾಂತರ ಕಾಡಿನ ಮುಖಾಂತರ ನಾವು ಇಂಡಿಯಾ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಬರ್ತೇವೆ ಅಂತ ಕಡೆ ಅಕ್ರಮವಾಗಿ ಬಾಂಗ್ಲಾದೇಶ ಪ್ರಜೆ ಹೇಳ್ತಾನೆ. ಅಂದ್ರೆ ನಮ್ಮ ದೇಶ ಸೈನಿಕರಾಯ್ತು, ಸಂಬಂಧಪಟ್ಟ ಅಧಿಕಾರಿಗಳಾಯ್ತು, ಕೇಂದ್ರ ಸರ್ಕಾರ ಆಯ್ತು, ಮತ್ತೆ ಇಲ್ಲಿ ಪಶ್ಚಿಮ ಬಂಗಾಳಕ್ಕೆ ಇವರು ಮೇನ್ ಸೋರ್ಸ್ ಇದು. ಅಲ್ಲಿಂದ ID ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲವನ್ನ ಅಲ್ಲಿಂದ ಮಾಡಿಕೊಂಡು ಅಲ್ಲಿಗೆ ಬ್ರೋಕರ್ ಹಣ ಕೊಟ್ಟು ಬಂದು ಇಲ್ಲಿಗೆ ಟ್ರೈನ್ ಮುಖಾಂತರ ಎಂಟ್ರಿ ಆಗ್ತಾರೆ. ಒಂದ್ ಕಡೆ ಟ್ರೈನ್ಗಳಲ್ಲಿ ಪರಿಶೀಲನೆ ಮಾಡಲ್ಲ, ಇಲ್ಲಿ ಬಂದಂತ ಯಾರು ಬಂದಿದ್ರೆ ಗೊತ್ತಾಗಲ್ಲ. ಇವ್ರ ಕಡೆ ವೀಸಾ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಮತ್ತೊಂದ್ ಕಡೆ ಆಧಾರ್ ಕಾರ್ಡ್ ಇಲ್ಲ, ID ಕಾರ್ಡ್ ಇಲ್ಲ. ಎಲ್ಲರೂ ಓಡಿ ಹೋಗಿದ್ದಾರೆ. ಸದ್ಯಕ್ಕೆ ಇಬ್ಬರು ಸಿಕ್ಕಿದ್ದಾರೆ, ಅವ್ರು ಒಪ್ಪಿಕೊಂಡಿದ್ದಾರೆ. ಮತ್ತು ಇಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಸಂಬಂಧಿಕರು ಮಹಿಳೆಯರು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ರೆ ಅದು ಸಹ ಆಗಂತಕಾರಿ ವಿಷಯ. ಯಾಕಂದ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ಹೋಗ್ತಾರೆ, ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಒಂದ್ ಕಡೆ ಚಿಂದಿ ಆಯ್ತಾರೆ, ಒಂದ್ ಕಡೆ ಆ ಗ್ಯಾಸ್ ರೀಫಿಲಿಂಗ್ ಮಾಡ್ತಾರೆ. ಮನೆಗಳಿಗೆ ಎಲ್ಲರೂ ಗ್ಯಾಸ್ ತೆಗೆದುಕೊಳ್ತಾರೆ ಬ್ಲಾಕ್ ಅಲ್ಲಿ. ಕೆಲವೊಬ್ರು ಅಲ್ಲಿ ಏನಾದ್ರು ಬಾಂಬ್ ಬ್ಲಾಸ್ಟ್ ಆಯ್ತು ಅಂದ್ರೆ ಯಾರು ಹೊಣೆ? ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ, ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಬಳ್ಳಾರಿಯಲ್ಲಿ ನಡೆದಂಥ ಗಲಾಟೆ ಪ್ರಕರಣ ಇತ್ತಲ್ಲ, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಗಲಾಟೆ ಮಾಡಿ ಓರ್ವ ವ್ಯಕ್ತಿ ಕಾಂಗ್ರೆಸ್ನ ಕಾರ್ಯಕರ್ತ ಗುಂಡೇಟಿಗೆ ಬಲಿಯಾದ್ನಲ್ಲ, ಈ ಪ್ರಕರಣವನ್ನ ಈಗ ರಾಜ್ಯ ಸರ್ಕಾರ ಬಳ್ಳಾರಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣವನ್ನ ರಾಜ್ಯ ಸರ್ಕಾರ CIDಗೆ ವರ್ಗಾಯಿಸಿದೆ. ಓರ್ವನನ್ನ ಬಲಿ ಪಡೆದ ಪ್ರಕರಣದ ತನಿಖೆಯನ್ನ CIDಗೆ ಹಸ್ತಾಂತರ ಮಾಡಿದೆ ರಾಜ್ಯ ಸರ್ಕಾರ. ಬಳ್ಳಾರಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೇಸ್ ಅದು. ಮಾಜಿ ಸಚಿವರಾದ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ವರ್ಗಾವಣೆ ಮಾಡಿದ ರಾಜ್ಯದ DGIGP MA ಸಲೀಂ ರಾಜಕೀಯ ತಿರುವು ಪಡೆದ ಈ ಪ್ರಕರಣ ಈಗ CID ತನಿಖೆಗೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. CID DIG ನೇತೃತ್ವದಲ್ಲಿ ಪ್ರಕರಣದ ತನಿಖೆಯನ್ನು DIG ಅವರ ನೇತೃತ್ವದಲ್ಲಿ ಇದರ ತನಿಖೆ ನಡೆಯುತ್ತೆ. CID ವಿಶೇಷ ತನಿಖಾ ತಂಡಕ್ಕೆ ಕೇಸ್ ಫೈಲ್ ವರ್ಗಾವಣೆಗೆ ಸೂಚನೆಯನ್ನು ಕೊಡಲಾಗಿದೆ. ಬಳ್ಳಾರಿ SPಗೆ ಆದೇಶ ನೀಡಿದೆ ರಾಜ್ಯದ DG ಸಲೀಂ. ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಆಗಿರುವಂಥ ಗಲಾಟೆ ಇತ್ತಲ್ಲ, ಗಲಭೆ ಇತ್ತಲ್ಲ, ಈ ಗಲಭೆ ಪ್ರಕರಣದಲ್ಲಿ ಇದು ನಾನಾ ತಿರುವನ್ನು ಪಡ್ಕೊಂಡಿತ್ತು, ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿತ್ತು. ನೈಜವಾಗಿ ಹೇಗಾಯಿತು, ಆನಂತರ ಈ ಘಟನೆ ಪೂರ್ವ ನಿಯೋಜಿತವ ಅಥವಾ ಅಲ್ಲಿ ಡೆತ್ ಆದ್ನಲ್ಲ ಕಾಂಗ್ರೆಸ್ನ ಕಾರ್ಯಕರ್ತ, ಯಾರ ಗನ್ನಿಂದ ಹಾರಿದಂಥ ಬುಲೆಟ್ ಆತನ ಜೀವವನ್ನು ತೆಗೀತು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ತನಿಖೆ ಮುಂದುವರೆದಿದೆ. ಹೀಗಿರುವಾಗಲೇ ನಾನಾ ರೀತಿಯಲ್ಲೂ ಕೂಡ ಎಲಿಗೇಷನ್ಗಳು ಇಲ್ಲಿ ಕೇಳಿಬರ್ತಾ ಇದ್ದಾವೆ. ಈ ಪ್ರಕರಣವನ್ನು CID ಕೊಟ್ಟರೆ ಒಂದು ಪ್ರಾಮಾಣಿಕವಾದ ತನಿಖೆ ಆಗುತ್ತೆ, ಆ ಮೂಲಕ ಟ್ರಾನ್ಸ್ಪರೆಂಟ್ ತನಿಖೆ ಆಗಿ ಇದೊಂದು ತಾರ್ಕಿಕ ಅಂತ್ಯ ಕಾಣಬಹುದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಇದನ್ನು CIDಗೆ ವಹಿಸಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆದ ನಂತರ ಇದೇ ಮೊದಲ ಬಾರಿಗೆ ಬೆಂಗಳೂರಿಗೆ ಬಳ್ಳಾರಿಯ BJP ನಾಯಕರುಗಳು ಆಗಮಿಸ್ತಾ ಇದ್ದಾರೆ. BJPಯ ಕಚೇರಿಯಲ್ಲಿ ಇವತ್ತು ಮಹತ್ವದ ಸಭೆ ಇದೆ. ಈ ಸಭೆಯಲ್ಲಿ ಇದನ್ನು ನಾವು ಹೇಗೆಲ್ಲ ಜನರ ಮುಂದೆ ತೆಗೆದುಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಬಹುಶಃ ಚರ್ಚೆ ಆಗ್ಬೋದು. ಬಳ್ಳಾರಿಯ BJP ನಾಯಕರು ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇರೋದು ನಾನಾ ಕುತೂಹಲವನ್ನು ಕೆರಳಿಸ್ತಾ ಇದೆ. ಬ್ಯಾನರ್ ಗಲಾಟೆಯ ಬಳಿಕ ಇದೇ ಮೊದಲ ಬಾರಿಗೆ ರೆಡ್ಡಿಗಳು ಆಗಮಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಸಭೆಯಲ್ಲಿ ರೆಡ್ಡಿ ಬ್ರದರ್ಸ್ ಬರ್ತಾ ಇದ್ದಾರೆ, ಶ್ರೀರಾಮುಲು ಕೂಡ ಆಗಮಿಸ್ತಾ ಇದ್ದಾರೆ. ಮುಂದಿನ ಚುನಾವಣೆಯ ರೂಪುರೇಷೆಯ ತಯಾರಿಯ ಬಗ್ಗೆ ಚರ್ಚೆ ಮಾಡ್ತಾರೆ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಬಳ್ಳಾರಿಯ BJP ನಾಯಕರುಗಳು ಆಗಮಿಸ್ತಾ ಇದ್ದಾರೆ. ಶ್ರೀರಾಮುಲು ಕೂಡ ಇರ್ತಾರೆ. ಬ್ಯಾನರ್ ಗಲಾಟೆ ಆದ ನಂತರ ಇದೇ ಮೊದಲ ಬಾರಿಗೆ ಇವರೆಲ್ಲರೂ ಕೂಡ ಜೊತೆಯಾಗಿ ಬೆಂಗಳೂರಿಗೆ ಆಗಮಿಸ್ತಾ ಇರೋದು. ಹಾಲಿ ಗಂಗಾವತಿಯ ಶಾಸಕರಾಗಿರುವ ಜನಾರ್ದನ್ ರೆಡ್ಡಿ ಅವರು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಳ್ಳಾರಿ ಕ್ಷೇತ್ರದಿಂದ ಮತಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋದು ಕ್ವಶನ್ ಮಾರ್ಕ್. ಜನಾರ್ದನ ರೆಡ್ಡಿ 2028ಕ್ಕೆ ಬಳ್ಳಾರಿಯಿಂದ ಸ್ಪರ್ಧೆ ಮಾಡ್ತಾರಾ? ಹಾಲಿ ಗಂಗಾವತಿಯ ಶಾಸಕರಾಗಿರುವ ಜನಾರ್ದನ ರೆಡ್ಡಿ ಮುಂದೆ ಬಳ್ಳಾರಿಯಲ್ಲಿ ಸಂಪೂರ್ಣ ಕಮಲ ಅರಳಿಸುವ ಟಾಸ್ಕ್ ಅನ್ನ ಜನಾರ್ದನ್ ರೆಡ್ಡಿ ಅವರಿಗೆ ನೀಡ್ತಾರಾ BJP ನಾಯಕರು?
ಬಳ್ಳಾರಿ ಮಾತ್ರವಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಡಿತ ಹೊಂದಿದ್ದಾರೆ ಜನಾರ್ದನ್ ರೆಡ್ಡಿ. ಬಳ್ಳಾರಿಯಲ್ಲಿ ಮತ್ತೆ ಶಕ್ತಿ ಪ್ರದರ್ಶನ ಮಾಡ್ತಾರಾ ರೆಡ್ಡಿ? 2028ಕ್ಕೆ ಬಳ್ಳಾರಿಯಿಂದ ಸ್ಪರ್ಧೆ ಮಾಡ್ತಾರಾ ಜನಾರ್ದನ ರೆಡ್ಡಿ? ಹಾಲಿ ಗಂಗಾವತಿಯ ಶಾಸಕರು ಜನಾರ್ದನ ರೆಡ್ಡಿ ಬಳ್ಳಾರಿಯಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಕುತೂಹಲ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ಬಿಜೆಪಿಯನ್ನ ಕಮಲ ಅರಳಿಸುವ ಪ್ರಯತ್ನವನ್ನ ಜನಾರ್ದನ್ ರೆಡ್ಡಿ ಆ ಮೂಲಕ ಮಾಡುವ ಸಾಧ್ಯತೆಗಳಿದ್ದಾವೆ. ಇನ್ನು ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಬಹಳ ಪ್ರಮುಖವಾಗಿ ರೆಡ್ಡಿ ಬ್ರದರ್ಸ್ ಮತ್ತು ಶ್ರೀರಾಮುಲು ಎಲ್ಲರೂ ಜೊತೆಯಾಗಿ ಬೆಂಗಳೂರಿಗೆ ಬರ್ತಾ ಇರೋದು ಏನು ಉದ್ದೇಶಕ್ಕಾಗಿ? ಆನಂತರ ಯಾರ್ಯಾರು ಬರ್ತಾ ಇದ್ದಾರೆ? ಸದ್ಯಕ್ಕೆ ಈ ಹೊತ್ತಿಗೆ ಏನು ಮಾಹಿತಿ ಇದೆ? ಈಗಾಗಲೇ ಏನು ಇಬ್ಬರು ಕೂಡ ಬೆಂಗಳೂರಿಗೆ ಬರ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ಒಂದು ಮಹತ್ವವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಹಿರಿಯ ಒಂದು ಅಧಿಕಾರಿಗಳು ಅಂದರೆ ಹಿರಿಯ ರಾಜಕಾರಣಿಗಳೇನಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ಒಂದು ಕಡೆ ಈ ಇಬ್ಬರು ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು, ಮತ್ತೊಂದು ಕಡೆ ಇದೇ ಸಂದರ್ಭದಲ್ಲಿ CID ಅಧಿಕಾರಿಗಳಿಗೆ ಇವರ ಒಂದು ಪ್ರಕರಣ ಕೂಡ ಹಸ್ತಾಂತರ ಆಗಿರುವಂಥದ್ದು. ಹೀಗಾಗಿ ಈ ರೀತಿಯಾದಂತಹ ಒಂದು ಪ್ರಹಸನಗಳೇನಿದ್ದಾವೆ ಒಂದಕ್ಕೊಂದು ತಾಳೆ ಆಗುವಂತಹ ರೀತಿಯಲ್ಲಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಪ್ರಕರಣ ಏನಾದರೂ ಅಂದರೆ CIDಗೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಒಂದು ಕಾಲಮ್ ಏನು ಬಿಟ್ಟಿದ್ದಾರೆ ಅಂದರೆ A2 A1ನಿಂದ A5 ಏನಿದೆ ಅದು ಈಗಾಗಲೇ FIRನಲ್ಲಿ ಖಾಲಿ ಬಿಟ್ಟಿರುವಂಥದ್ದು. ಹೀಗಾಗಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ನಡೆಸೋದು ಅಂದರೆ ನಮ್ಮನ್ನು ಯಾವುದೇ ರೀತಿಯಾದಂತಹ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸೋದು ಬೇಡ ಅನ್ನುವಂತಹ ರೀತಿಯಲ್ಲಿಯೂ ಕೂಡ ಈ ಒಂದು ಆ್ಯಂಗಲ್ ಇರಬಹುದು, ಅಂದರೆ ಮಾತುಕತೆ ಮುಖಾಂತರ ಬಗೆಹರಿಸುವಂತಹ ಒಂದು ಇದು ಕೂಡ ಇರಬಹುದು. ಈಗ ಸದ್ಯದ ಮಟ್ಟಿಗೆ ಅವರ ಇಬ್ಬರ ಒಂದು ಆಗಮನ ಏನಿದೆ ಸಾಕಷ್ಟು ಒಂದು ಕುತೂಹಲಕ್ಕೆ ಈಡು ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ರಂಜಿತ್. ಓಕೆ ಅಭಿಷೇಕ್ ಜಯಶಂಕರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ದ್ವೇಷ ಭಾಷಣ ವಿರೋಧಿ ಮಸೂದೆಯನ್ನ ಮಂಡಿಸಿರುವ ರಾಜ್ಯ ಸರ್ಕಾರ, ಇದರ ನಡುವೆ ಇದಕ್ಕೆ ಭಾರೀ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತ ಪ್ರತಿಪಕ್ಷ ಬಿಜೆಪಿ ಮತ್ತೆ JDS. ರಾಜ್ಯಪಾಲರ ಮೊರೆ ಹೋಗಿದ್ರು ಬಿಜೆಪಿ ನಾಯಕರುಗಳು. ಈಗ ದ್ವೇಷ ಭಾಷಣ ವಿರೋಧಿ ವಿಧೇಯಕಕ್ಕೆ ರಾಜ್ಯಪಾಲರು ಕೊಕ್ಕೆ ಹಾಕಿದ್ದಾರೆ. ಸರ್ಕಾರ ರಾಜ್ಯಪಾಲರ ನಡುವೆ ಮತ್ತೊಂದು ಸಂಘರ್ಷಕ್ಕೆ ಇದು ಹಾದಿಯಾಗುತ್ತಾ? ಬೆಳಗಾವಿ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿರೋಧಿ ಬಿಲ್ ಪಾಸ್ ಆಗಿತ್ತು. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಮಸೂದೆ ವಾರ್, ಇದರಲ್ಲಿ ಗೆದ್ದಿತ್ತು ರಾಜ್ಯ ಸರ್ಕಾರ. ಆದರೆ ಮಸೂದೆಗೆ ರಾಜ್ಯಪಾಲರು ಮಾತ್ರ ಅಂಕಿತ ಹಾಕಲಿಲ್ಲ. ರಾಜ್ಯಪಾಲ ಗೆಹ್ಲೋಟ್ಗೆ ದೂರು ನೀಡಿದ್ದ ಬಿಜೆಪಿಯ ನಿಯೋಗ ಹಾಕಬೇಡಿ ಅಂತೇಳಿ. ಈ ಹಿನ್ನೆಲೆಯಲ್ಲಿ ವಿಧೇಯಕಕ್ಕೆ ಅಂಕಿತವನ್ನ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಹಾಕಿಲ್ಲ. ರಾಜ್ಯಪಾಲರು ಮತ್ತೆ ಸರ್ಕಾರದ ನಡುವೆ ಮತ್ತೊಂದು ಜಟಾಪಟಿಗೆ ದ್ವೇಷ ಭಾಷಣ ವಿಧೇಯಕ ಬಿಲ್, ದ್ವೇಷ ಭಾಷಣ ವಿರೋಧಿ ವಿಧೇಯಕ ಬಿಲ್ ಈಗ ಕಾರಣ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಸದ್ಯ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪಾಸಾದಂಥ ಈ ಬಿಲ್ಲನ್ನು ಅಂಕಿತ ಹಾಕಲಿಲ್ಲ. ರಾಜ್ಯಪಾಲರ ಅಂಗಳದಲ್ಲಿ ಇದ್ದಾಗ ಬಿಜೆಪಿಯವರು ಇದನ್ನು ಬಹಳ ಟೀಕೆ ಮಾಡಿದ್ರು. ಜೊತೆಗೆ ಈ ವಿಧೇಯಕಕ್ಕೆ ತಾವು ಅಂಕಿತ ಹಾಕಬೇಡಿ ಅಂಥೇಳಿ ಮನವಿ ಮಾಡಿದ್ರು. ಬಿಜೆಪಿಯ ನಿಯೋಗ ಕೂಡ ಹೋಗಿತ್ತು. ಈಗ ರಾಜ್ಯಪಾಲರು ಬಹುಶಃ ಇದನ್ನು ಮತ್ತೊಂದು ಸಲ ವಿಚಾರ ಮಾಡಬೇಕಾಗಿದೆ ಅನ್ನೋ ಉದ್ದೇಶದಿಂದಾಗಿ ಅಂಕಿತ ಹಾಕಿಲ್ಲ ಅನ್ನೋದು. ಇದು ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಮತ್ತೊಂದು ಹಂತದ ಜಟಾಪಟಿಗೆ ಕಾರಣ ಆಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದ್ವೇಷ ಭಾಷಣ ವಿರೋಧಿ ವಿಧೇಯಕ ಇದು ನಾನಾ ರೀತಿಯಲ್ಲಿ ಇದರಲ್ಲಿ ಗೊಂದಲಗಳಿತ್ತು. ಯಾಕಂತ ಹೇಳಿದರೆ ಇಂಥ ಪದವನ್ನು, ಇಂಥ ಭಾಷಣವನ್ನು ದ್ವೇಷ ಭಾಷಣ ಅಂಥೇಳಿ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಿ? ಇದು ಸರಿಯಲ್ಲ. ಇದು ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥದ್ದಿದು. ಈ ಕಾರಣದಿಂದ ಇದು ಸಮಂಜಸ ಅಲ್ಲ ಅನ್ನುವುದು ಬಿಜೆಪಿ ಮತ್ತು ಪ್ರತಿಪಕ್ಷಗಳ ವಿಚಾರ ಆಗಿತ್ತು. ಆದರೆ ರಾಜ್ಯ ಸರ್ಕಾರ ಪಟ್ಟಿಗೂ ಬಿದ್ದು ನಾವಿದನ್ನು ಜಾರಿಗೆ ತರ್ತೀವಿ ಅಂತೇಳಿ ಹೇಳಿದರು. ಹಿಂದೂ ಸಂಘಟನೆಗಳನ್ನು, ಬಿಜೆಪಿಯವರನ್ನು, RSS ಅನ್ನು ಕಡಿವಾಣ ಹಾಕುವಂಥ ಅಥವಾ ಅವರ ಬಾಯಿಗೆ ಕಡಿವಾಣ ಹಾಕುವಂಥ ಪ್ರಯತ್ನ ಅನ್ನೋದು ಕಾಂಗ್ರೆಸ್ನವರ ವಿಚಾರ ಅನ್ನೋದು ಬಿಜೆಪಿಯವರು ಹೇಳ್ತಾ ಇದ್ರು, ಆರೋಪ ಮಾಡ್ತಾ ಇದ್ರು. ಈ ಸಂಬಂಧ ಯಾವುದೇ ಕಾರಣಕ್ಕೂ ಕೂಡ ಈ ಬಿಲ್ ಪಾಸ್ ಆಗಬಾರ್ದು ಅಂತೇಳಿ ಪ್ರಯತ್ನ ಮಾಡಿದ್ರು ಕೂಡ ಅದು ಚಳಿಗಾಲದ ಅಧಿವೇಶನದಲ್ಲಿ ಹಾಗೋ ಹೀಗೋ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಿಕೊಂಡ್ರು. ಆದರೆ
ರಾಜ್ಯಪಾಲರಿಗೆ ಕಳುಹಿಸಿಕೊಟ್ಟಾಗ ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿಲ್ಲ. ತಾವರ್ ಚಂದ್ ಗೆಹ್ಲೋಟ್ ಅವರು ಈ ವಿಧೇಯಕಕ್ಕೆ ಅಂಕಿತ ಹಾಕಿಲ್ಲ. ಇದರಲ್ಲಿ ನಾನಾ ಗೊಂದಲಗಳಿರೋದ್ರಿಂದಾಗಿ ಒಂದು ಕ್ಲಾರಿಟಿ ಬೇಕಾಗಿದೆ. ಈ ಕಾರಣದಿಂದ ಇದಕ್ಕೆ ನೀವು ಅಂಕಿತ ಹಾಕಬೇಡಿ ಅಂತೇಳಿ BJPಯ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡಿತ್ತು. ಈಗ ರಾಜ್ಯಪಾಲರು ಕೂಡ ಅದರ ಪೂರ್ವಪರವನ್ನು ವಿಚಾರ ಮಾಡಿ ಆದ ನಂತರ ಈಗ ಇದಕ್ಕೆ ಅಂಕಿತ ಹಾಕಿಲ್ಲ. ಈ ಕಾರಣದಿಂದ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಬಹುಶಃ ರಾಜ್ಯ ಸರ್ಕಾರಕ್ಕೂ ಗೊತ್ತಿತ್ತು ಅಂತ ಅನ್ಸುತ್ತೆ ರಾಜ್ಯಪಾಲರು ಅಂಕಿತ ಹಾಕೋದು ಡೌಟು ಅಂಥೇಳಿ. ಈ ಕಾರಣದಿಂದ ಬಹುಶಃ ಹಿಂಗಾಗಿದೆ ಅಂತ ಅನ್ಸುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, BJP ಅವರು ಏನು ಅಂದ್ಕೊಂಡಿದ್ರು ಅದಾಗಿದೆ, ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿಲ್ಲ. ಸದ್ಯ ಏನು ಮಾಹಿತಿ ಇದೆ ನಿಮ್ಮ ಹತ್ರ ಅಭಿಷೇಕ್? ರಂಜಿತ್, ಮೊದಲನೇದಾಗಿ ದ್ವೇಷ ಭಾಷಣದ ವಿಧೇಯಕವನ್ನ ಪರಿಷತ್ನಲ್ಲಾಗಿರ್ಬೋದು, ಅಸೆಂಬ್ಲಿಯಲ್ಲಾಗಿರ್ಬೋದು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ BJP ಹಾಗೂ JDSನ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇದು ಸರ್ಕಾರದ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಅಂತ ಎರಡೂ ಮನೆಗಳಲ್ಲಿ ಇದನ್ನ ವಿರೋಧ ಮಾಡಿದ್ರು ಕೂಡ ಮೆಜಾರಿಟಿ ಕಾಂಗ್ರೆಸ್ಗೆ ಇರೋದ್ರಿಂದ ಈ ಒಂದು ಬಿಲ್ ಅಲ್ಲಿ ಪಾಸ್ ಮಾಡ್ಕೊಂಡಿದ್ದಾಗಿತ್ತು. ಅದಾದ ನಂತರ ರಾಜ್ಯಪಾಲರ ಅಂಕಿತಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ BJPಯ ನಿಯೋಗ, JDSನ ನಿಯೋಗ ಎರಡೂ ಪಕ್ಷದ ನಾಯಕರು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ರು. ಇದರಿಂದ ಕೇವಲ ರಾಜಕಾರಣಿಗಳದಲ್ಲ, ಅದರ ಬದಲಾಗಿ ಮಾಧ್ಯಮದ ಕೆಲಸವನ್ನ ಕೂಡ ಹತ್ತಿಕ್ಕುವಂತ ಕೆಲಸವನ್ನ ಸರ್ಕಾರ ಮಾಡ್ತಿರೋದ್ರಿಂದ ಈ ಒಂದು ವಿಧೇಯಕಕ್ಕೆ ಅಂಕಿತ ಹಾಕಬಾರದು ಅಥವಾ ಪುನರ್ ಪರಿಶೀಲನೆ ಮಾಡಿ ಅಂತ ಮನವಿಯನ್ನ ಮಾಡಿದ್ರು. ಈ ಸದ್ಯದ ಮಟ್ಟಿಗೆ ರಾಜ್ಯಪಾಲರ ಅಂಗಳದಲ್ಲಿ ಇರುವಂತ ಈ ಒಂದು ವಿಧೇಯಕಕ್ಕೆ ಈಗ ಅಂಕಿತ ಬಿದ್ದಿಲ್ಲ. ಇಲ್ಲಿಗೆ ನಾವು ನೋಡ್ಬೇಕಾಗಿರುವಂತದ್ದು ಕಾಂಗ್ರೆಸ್ ಹಾಗೂ ರಾಜ್ಯಪಾಲರ ನಡುವೆ ಮತ್ತೊಂದು ತಿಕ್ಕಾಟ ಆರಂಭವಾಗುವಂತ ಬಹುತೇಕ ಸಾಧ್ಯತೆ ಇದೆ. ಸರ್ಕಾರ ಖಂಡಿತವಾಗಿಯೂ BJPಯ ರಾಜ್ಯಪಾಲರು ಅಂತಲೇ ಕರೀತಾರೆ. ಇದಾದ ನಂತರ ಇದನ್ನ ನಾವು ರಾಷ್ಟ್ರಪತಿಗಳ ವಿಚಾರಕ್ಕೆ ತರ್ತೇವೆ ಅಥವಾ ಅವರ ಹೈಕಮಾಂಡ್ ನಿಂದ ಇದನ್ನ ಮುಂದಿನ ಹೋರಾಟಕ್ಕೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರಾಜ್ಯಪಾಲರ ಅಂಕಿತ ಆಗದೆ ಹೋದಂತ ಸಂದರ್ಭದಲ್ಲಿ ವಿಧೇಯಕಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ, ವೆಯ್ಟೇಜ್ ಕೂಡ ಇರೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದಾದ ನಂತರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಥವಾ ಸರ್ಕಾರದ ಅಷ್ಟೂ ಜನ ಸಚಿವರೇನಾದ್ರೂ ರಾಜ್ಯಪಾಲರನ್ನ ಭೇಟಿಯಾಗಿ ಯಾವ ಕಾರಣಕ್ಕೆ ಅಂಕಿತ ಹಾಕಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡಿದ ನಂತರ ಇದರ ಪ್ರೋಸ್ ಅಂಡ್ ಕಾನ್ಸ್ ಅಂತ ಏನ್ ಹೇಳ್ತೀವಿ, ಪ್ಲಸ್ ಹಾಗೂ ಮೈನಸ್ ಗಳನ್ನ ತಿಳಿಸಿ ಅಂಕಿತ ಹಾಕುವಂತೆ ಮನವಿಯನ್ನ ಮಾಡ್ತಾರ ಅಥವಾ ಅವರು ಕೂಡ ಹೋರಾಟಕ್ಕೆ ಇಳಿತಾರ ಅನ್ನೋ ಒಂದು ಪ್ರಶ್ನೆ ಈಗ ಇರುವಂತದ್ದು. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಇವತ್ತು ಶನಿವಾರ ಆಗಿರೋದ್ರಿಂದ ಬಹುತೇಕ ಕಾಂಗ್ರೆಸ್ನ ಸಚಿವರು ಯಾರು ಕೂಡ ರಾಜ್ಯಪಾಲರ ಮನೆಯ ಬಾಗಿಲನ್ನ ತಟ್ಟುವಂತ ಕೆಲಸವನ್ನು ಮಾಡೋದಿಲ್ಲ. ಬದಲಾಗಿ ಸೋಮವಾರ ಅಥವಾ ಮಂಗಳವಾರದ ನಂತರ ಇದಕ್ಕೊಂದು ಹೋರಾಟದ ರೂಪವನ್ನ ನೀಡುವಂತ ಸಾಧ್ಯತೆ ಇದೆ. ಮೊದಲನೇದಾಗಿ ಪಕ್ಷದಲ್ಲಿ ಮಾತುಕತೆಯನ್ನು ನಡೆಸಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಈ ಒಂದು ಅಂಕಿತ ಆಗದೇ ಇರೋ ವಿಚಾರನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ನಿರ್ಣಯವನ್ನ ಕಾಂಗ್ರೆಸ್ ಪಕ್ಷ ಮಾಡೋದಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ತಣಿಸಂದ್ರದಲ್ಲಿ ಏಕಾಏಕಿ ಬುಲ್ಡೋಸರ್ ತೆಗೆದುಕೊಂಡು ಬಂದು ಅಲ್ಲಿ ಅಧಿಕಾರಿಗಳು ಮನೆಗಳನ್ನ ಕೆಡವಿ ಹಾಕಿದ್ರು. ಪಾಪ ಅವರ ಬದುಕೇ ಈಗ ಬರಿದಾಗ್ಬಿಟ್ಟಿದೆ. ಎಲ್ಲ ಬೀದಿ ಪಾಲಾಗಿದ್ದಾರೆ. ಮಳೆ, ಚಳಿ, ಗಾಳಿ ಅನ್ನದೇ ಪಾಪ ಎಲ್ಲ ಚಳಿಯಲ್ಲಿ ಒದ್ದಾಡ್ತಾ ಇದ್ದಾರೆ. ಇದರ ನಡುವೆ ಅಧಿಕಾರಿಗಳಿಗೆ ಈಗ ಪೀಕಲಾಟ ಏನು ಕೇಳಿದ್ರೆ, ಏಕಾಏಕಿ ಮನೆ ಉರುಳಿಸಿದ್ದ ಅಧಿಕಾರಿಗಳಿಗೆ ಡವ ಶುರುವಾಗಿದೆ. ತೆರವು ಮಾಡಿದ್ದ ಜಾಗದ ಬಗ್ಗೆ ಈಗ ಪೀಕಲಾಟ ಶುರುವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಣಿಸಂದ್ರದಲ್ಲಿ BD ಅಧಿಕಾರಿಗಳು ಏಕಾಏಕಿ ಬಂದು ಒತ್ತುವರಿ ತೆರವು ಕಾರ್ಯ ಮಾಡಿದ್ರಲ್ಲ, ಏಕಾಏಕಿ ಮನೆ ಉರುಳಿಸಿದ್ರಲ್ಲ, ಆ ಅಧಿಕಾರಿಗಳಿಗೆ ಈಗ ಡವ ಶುರುವಾಗಿದೆ. ತೆರವು ಮಾಡಿದ್ದ ಜಾಗದ ಬಗ್ಗೆ ಈಗ ಗೊಂದಲಗಳಿದ್ದಾವೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. PDA ಜಾಗ ಅಂಥೇಳಿ ನೀವು ನಮ್ಮ ಮನೆಗಳನ್ನು ಕೆಡವಿ ಹಾಕಿದ್ರಿ. ಆದರೆ ನಾವು ಸರ್ಕಾರಕ್ಕೆ ಈಗ ಎಲ್ಲ ದಾಖಲೆಗಳನ್ನು ಕೊಡೋದಕ್ಕೆ ಸಿದ್ಧರಿದ್ದೀವಿ. ಮನೆಯ ಎಲ್ಲ ದಾಖಲೆಗಳನ್ನು ನಾವು ಕೊಡ್ತೀವಿ. ಸರ್ಕಾರದ ಎಲ್ಲ ಈ ಮನೆ ದಾಖಲೆಗಳು ಏನು ಬೇಕೋ ಎಲ್ಲವನ್ನು ನಾವು ಕೊಡ್ತೀವಿ. ಸ್ಥಳೀಯರ ವಿಶ್ವಾಸ ನೋಡಿ BD ಅಧಿಕಾರಿಗಳು ಕಂಗಾಲಾಗಿದ್ದಾರೆ. ನಮ್ಮ ಜಾಗ ಎಂದು ತೆರವು ಮಾಡಿದ್ದ BDAಗೆ ಈಗ ಗೊಂದಲ. ಉಳಿದಿರುವ ತೆರವು ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ BD ಅಧಿಕಾರಿಗಳು. ನಿವಾಸಿಗಳ ಮನವೊಲಿಸೋದಕ್ಕೆ BD ಅಧಿಕಾರಿಗಳು ಮುಂದಾಗಿದ್ದಾರೆ. ತಾತ್ಕಾಲಿಕ ಶೆಡ್ ನಿರ್ಮಾಣದ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ತಾತ್ಕಾಲಿಕವಾಗಿ ಶೆಡ್ ನಿರ್ಮಿಸೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ನಮ್ಮ ಮನೆಗಳನ್ನು ನೀವು ಏಕಾಏಕಿ ಬಂದು ಎಲ್ಲ ಧ್ವಂಸ ಮಾಡಿದ್ರಲ್ಲ, ಡೆಮಾಲಿಷ್ ಮಾಡಿದ್ರಲ್ಲ, ಈಗ ಸರ್ಕಾರಕ್ಕೆ ನಾವು ಎಲ್ಲ ದಾಖಲೆಗಳನ್ನು ನಮ್ಮದೇ ಮನೆ ನಮ್ಮದೇ ಜಾಗ ಅನ್ನೋದ್ರ ಬಗ್ಗೆ
ಎಲ್ಲ ದಾಖಲಾತಿಗಳನ್ನು ಕೊಡ್ತೀವಿ ಅಂತೇಳಿ ಭಾಳ ಕಾನ್ಫಿಡೆಂಟ್ನಲ್ಲಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಡವ ಶುರುವಾಗಿದೆ. ಮುಂದುವರೆದು ಏನೇನು ಜಾಗ ಇದೆ ಅದನ್ನು ಈಗ ತೆರವು ಮಾಡೋದು ಬೇಡ ಅನ್ನೋದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಈ ಕಾರಣದಿಂದ ತೆರವು ಕಾರ್ಯಾಚರಣೆ ಸ್ಥಗಿತವಾಗಿದೆ. ಯಾವಾಗ ಇವರು ಆ ಜಾಗವನ್ನು ಖರೀದಿ ಮಾಡಿದ್ರು, ಯಾವಾಗ ಅಲ್ಲಿ ಮನೆ ಕಟ್ಟಿದ್ರು ಅನ್ನೋದ್ರ ಬಗ್ಗೆ ಸೂಕ್ತವಾದ ದಾಖಲೆಗಳನ್ನು ಅಲ್ಲಿನ ಜನರಿದ್ದಾರಲ್ಲ, ಮನೆ ಕಳ್ಕೊಂಡಂಥ ಜನ ಇವತ್ತು ಹೇಳ್ತಾ ಇರೋದ್ರಿಂದಾಗಿ BD ಅಧಿಕಾರಿಗಳಿಗೆ ಡವ ಶುರುವಾಗಿದೆ. 1998ರಲ್ಲಿ ನಾವಿಲ್ಲಿ ಜಾಗವನ್ನು ಖರೀದಿ ಮಾಡಿ ಮನೆಗಳನ್ನು ಮಾಡಿದ್ವಿ. ಆದರೆ 2004ರಲ್ಲಿ ಜಾಗ ನಮಗೆ ಸೇರಿದೆ ಅಂಥೇಳಿ BDA ಹೇಳ್ತಾ ಇದೆ. 2005ರಲ್ಲಿ ಜಾಗದ ಮಾಲೀಕರಿಂದ BBMPಗೆ ತೆರಿಗೆ ಸಂದಾಯವೂ ಕೂಡ ಆಗಿದೆ. ಎಲ್ಲ ದಾಖಲೆ ಸಮೇತ ಕೋರ್ಟ್ಗೆ ಹೋಗೋದಕ್ಕೆ ನಿವಾಸಿಗಳು ಸಜ್ಜಾಗಿದ್ದಾರೆ. ನಿವಾಸಿಗಳ ಮನವೊಲಿಸೋದಕ್ಕೆ ತಾತ್ಕಾಲಿಕವಾಗಿ ಶೆಡ್ ವ್ಯವಸ್ಥೆಗೆ BDA ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಶೆಡ್ ನಮಗೆ ಬೇಡ, ಜಾಗ ಕೊಡಿ ಅಂತೇಳಿ ಪಟ್ಟು ಹಿಡಿದಿದ್ದಾರೆ ನಿವಾಸಿಗಳು. ಇರೋ ಮನೆಯನ್ನ ನೀವು ಕೆಡವಿ ಹಾಕಿದ್ದೀರಿ, ಈಗ ನಮಗೆ ಮನೆ ಇಲ್ಲ, ಏನಿಲ್ಲ, ನಾವು ಬೀದಿಯಲ್ಲಿದ್ದೀವಿ, ನಮ್ಮ ಮನೆ ಕೊಡಿ, ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ. ರಿಜಿಸ್ಟರ್ ಮಾಡಿದ್ದಾರೆ ಡಾಕ್ಯುಮೆಂಟ್ ಸೈಜ್ ಬಂದು 30-50 ಡಾಕ್ಯುಮೆಂಟ್ ಇದು. ಈ ಮನೆ ಆಲ್ಮೋಸ್ಟ್ ಬಂದುಬಿಟ್ಟು ನಿಯರ್ಲಿ ಬಂದುಬಿಟ್ಟು 35 ಇಯರ್ಸ್ ಡಾಕ್ಯುಮೆಂಟ್ ಇದು. 35 ಇಯರ್ಸ್ನಲ್ಲಿ BDAಗೆ ಗೊತ್ತಾಗಿಲ್ಲ ಸರ್, ಇದು BDAಗೆ ಗೊತ್ತಾಗಿಲ್ಲ ಅವ್ರಿಗೆ. ಬಡವರು ಇವರು, ಊಟ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ ಅವ್ರಿಗೆ. ರೋಡ್ ಬೀದಿಗೆ ಬಂದಿದ್ದಾರೆ ಇವರು. ಎಲ್ಲಿ ಹೋಗ್ತಾರೆ ಸರ್ ಇವರು? ಡಾಕ್ಯುಮೆಂಟ್ ನೋಡಿ, ಸೇಲ್ ಡೀಡ್ ಆಯ್ತು, ಅವ್ರ ಹತ್ರ ಆಯಿತು, ಪ್ಲಸ್ EC ಖಾತಾ, ಕಂದಾಯ, ಈ ಖಾತಾ, ಎಲೆಕ್ಟ್ರಿಸಿಟಿ ಬಿಲ್, ಮೀಟರ್ ಎಲ್ಲ ಆಯಿತು, ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ ಇಲ್ವಾ? ಇದು ಅನ್ಯಾಯ ಇಲ್ವಾ ಸರ್? ಇದು ನ್ಯಾಯ ಕೊಡಬೇಕಿಲ್ವಾ? ಎಲ್ಲೆಲ್ಲಿ ಹೋಗ್ಬೇಕು ಸರ್ ಇವರೆಲ್ಲ? ಟಾರ್ಗೆಟ್ ನಾವೇ ಬರ್ಬೋದಾ? ನಮಗೆ ಟಾರ್ಗೆಟ್ ಮಾಡ್ತಾರಲ್ವಾ ಸರ್? 36 ಮನೆಗಳ ಡೆಮಾಲಿಷ್ ಮಾಡಿದ್ದಾರೆ. ಟೋಟಲ್ ಡಾಕ್ಯುಮೆಂಟ್ ಮಾತ್ರ, ಪ್ರಾಪರ್ ಡಾಕ್ಯುಮೆಂಟ್ ಇರುತ್ತೆ. ಒಂದು ಡಾಕ್ಯುಮೆಂಟ್ ನೋಡಿ ಸರ್, ಪ್ರಾಪರ್ ಒಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟು. BDA ಅಧಿಕಾರಿಗಳು ಬಂದು ಏಕಾಏಕಿ JCBಗಳನ್ನು ತೆಗೆದುಕೊಂಡು ಬಂದು ಮನೆಗಳನ್ನು ಧ್ವಂಸ ಮಾಡಿದಾಗ ಪಾಪ ಎಲ್ಲಿಗೆ ಹೋಗ್ತಾರೆ ಅವರದ್ದು? ಅವರ ಬದುಕು ಬೀದಿ ಪಾಲಾಗಿದೆ. ಒಬ್ಬರಲ್ಲ ಒಬ್ಬರದ್ದು ಕರುಣಾಜನಕ ಕಥೆ ಇದು. ಒತ್ತುವರಿ ಚಕ್ರ ವ್ಯೂಹದಲ್ಲಿ ತಣಿಸಂದ್ರದ ನಿವಾಸಿಗಳು ಸಿಕ್ಕಿ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ತಣಿಸಂದ್ರದ ನಿವಾಸಿಗಳದ್ದು ಕರುಣಾಜನಕ ಕಥೆ ಇದೆ. ಅಧಿಕಾರಿಗಳ ದರ್ಪ ದಬ್ಬಾಳಿಕೆಗೆ ಪಾಪ ರೋಸಿ ಹೋಗಿದ್ದಾರೆ. ಕಿವಿ ಕೇಳದ ಬಾಲಕನ ಮನೆ ಕೆಡವಿದ BDA ಅಧಿಕಾರಿಗಳು. BDA ಆರ್ಭಟಕ್ಕೆ ಮನೆ ಜೊತೆ 9ರ ಬಾಲಕನ ಬದುಕುವ ತಂತ್ರವಾಗಿದೆ. ಮಗನಿಗಾಗಿ ಕೂಲಿ ಮಾಡಿ ಖರೀದಿಸಿದ ಮೆಷಿನ್ ಮಣ್ಣು ಪಾಲಾಗಿದೆ. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. BDA ಅಧಿಕಾರಿಗಳ ದರ್ಪ ದಬ್ಬಾಳಿಕೆಗೆ ಅದೆಷ್ಟೋ ಕಣ್ಣೀರಿನ ಕಥೆಗಳು ತನಿಸಂದ್ರದ ನಿವಾಸಿಗಳ ಕಣ್ಣಲ್ಲಿ ಜೇಂಕರಿಸ್ತಾ ಇದೆ. ಪ್ರಮುಖವಾಗಿ ಈ ಒಂದು ನಿವಾಸವನ್ನ ಗಮನಿಸ್ತಾ ಇರಬಹುದು. ಕಳೆದ 10-15 ವರ್ಷಗಳಿಂದ ಇದೇ ಜಾಗದಲ್ಲಿ ತಮ್ಮ ಫ್ಯಾಮಿಲಿಯ ಜೊತೆ ಇರ್ತಾರೆ. ಫ್ಯಾಮಿಲಿಯ ಜೊತೆ ತನ್ನ ಒಂದು ಪುಟ್ಟ ಒಂದು ಮಗಳು ಸಂತೋಷವಾಗಿ ಮನೆಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದರಲ್ಲಿ ಒಂದು ಮಗುವಿಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಕಿವಿ ಕೇಳಿಸೋದು ಇರೋದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತಾರೆ, ಚಿಕಿತ್ಸೆಗಳನ್ನು ಕೊಡಿಸ್ತಾರೆ. ಯಾಕಂತ ಹೇಳಿದ್ರೆ ಮುದ್ದಾಗಿ ಸಾಕಿದ ಮಗು ಶಾಲೆಗೆ ಕೂಡ ಹೋಗ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಗನಿಗೆ ಕಿವಿ ಕೇಳಿಸ್ಬೇಕು, ಓದಿದ್ದು ಅರ್ಥ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತನಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಸುಮಾರು 40,000 ಖರ್ಚನ್ನು ಮಾಡಿ ಒಂದು ಕಿವಿಯ ಮಿಷಿನನ್ನು, ಅಂತ ಹೇಳಿದ್ರೆ ಮಾತನಾಡಿದ್ದು ಮಗುಗೆ ಕೇಳಿಸ್ಲಿ ಅನ್ನೋದ್ರ ನಿಟ್ಟಿನಲ್ಲಿ ಒಂದು ಮಿಷಿನನ್ನು ಕೂಡ ತಾಯಿ ಖರೀದಿ ಮಾಡಿ ಮಗನಿಗೆ ಕೊಟ್ಟಿರ್ತಾರೆ. ಆದರೆ ಏಕಾಏಕಿ ದಬ್ಬಾಳಿಕೆ ಮಾಡಿದಂತಹ ಒಂದಿಷ್ಟು BDA ಅಧಿಕಾರಿಗಳೇನಿದ್ದಾರೆ, ಆ ಒಂದು BDA ಅಧಿಕಾರಿಗಳ ದರ್ಪಕ್ಕೆ ಆ 40,000 ರೂಪಾಯಿ ಖರ್ಚು ಮಾಡಿದಂತಹ ಕಿವಿಯ ಮಿಷಿನು ಮನೆಯ ಒಳಗೆ ಬಾಕಿಯಾಗಿದೆ. ಈಗ ಆ ಕಂದಮ್ಮನಿಗೆ ಮಾತು ಬರೋದಿಲ್ಲ. ಅದರ ಜೊತೆಗೆ ಮಿಷಿನ್ ಇದ್ರೆ ಏನೋ ತಾಯಿ ಮಾತನಾಡಿದ್ದೋ ಅಥವಾ ಸ್ನೇಹಿತರು ಮಾತನಾಡಿದ್ದೋ ಕೇಳಿದ್ದನ್ನ ಸಂತೋಷ ಪಡ್ತಿದ್ದಂತಹ ಬಾಲಕನ ಜೀವನ ಇದೀಗ ಕತ್ತಲಾಗಿದೆ. ತಾಯಿಯನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಅವತ್ತು ಏನಾಯ್ತು ಬೆಳಗ್ಗೆ ಅಂತ ಹೇಳಿ. ಮೇಡಮ್, ಈಗ ಬೆಳಗ್ಗೆ ಏನಾಯ್ತು ಅಂತ? ಸರ್ ನೋಡಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋದು. ಮಕ್ಕಳಿಗೆ ನಮ್ಮ ಹುಡುಗಿ ನೋಡ್ಕೊಳ್ತಾರೆ. ನಾನು ತುಂಬ ಕಷ್ಟಪಟ್ಟು ನನಗೆ ಗೌರ್ಮೆಂಟಿಂದನೂ ನಾನು ಹಾಕಿ ಮಗುಗೆ ಮಿಷಿನ್ ತಗೊಂಡು ಬಂದೆ. ಅವರು ಬೆಳಗ್ಗೆ 6 ಗಂಟೆಗೆ ಬಂದರು. ಬಂದು ಎಲ್ಲರನ್ನ ಎಬ್ಬರಿಸ್ಬಿಟ್ಟು ನಮಗೆ ಸಾಮಾನು ಎತ್ತಕ್ಕೆ ಕೊಟ್ಟಿಲ್ಲ. ಮಿಷಿನು ನೈಟ್ನಲ್ಲಿ ಅವ್ನ ಬಾಕ್ಸಾಗಿ ಹಾಕಿ ನಾವು ಇಡಬೇಕು. ಬೆಳಗ್ಗೆ ಎತ್ತಿ ಅವನಿಗೆ ಎಲ್ಲ ಕ್ವೀನಲ್ಲಿ ಹಾಕಬೇಕು. ಡೈಲಿ ಅವ್ರು ಹಂಗೆ ಹೇಳಿರೋದು. ಅವ್ರು ಮಾಡಿದ್ದಕ್ಕಿಂತ ನಮ್ಮ ಮಿಷಿನ್ ಎಲ್ಲೋ ಕಲ್ದೋಗ್ಬಿಟ್ಟೈತೆ. ನನ್ನ ಮಗುಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ನಾವು 3 ಜನ ಮನೆಯಲ್ಲಿ ಇರೋದು. ನಮಗೆ ಇದೇ ದುಃಖ ಆಗ್ತಾ ಇರೋದು, ಬೇರೆ ಏನಿಲ್ಲ. ನಾನು ತುಂಬ ಕಷ್ಟಪಟ್ಟಿದ್ದೀನಿ ಮಿಷಿನ್ಗೆ. ಇವಾಗ ಹೇಳ್ತವ್ರೆ ನಾನು ಈಸ್ಕೊಡ್ತೀನಿ, ನೀನು ಈಸ್ಕೊಡ್ತೀನಿ ಅಂತ. ನಾನು ಸುತ್ತಾಡಿದ್ದು ನನಗೆ ಗೊತ್ತು, ಎಷ್ಟೆಷ್ಟು ದೂರ ಕಳಿಸ್ತಾರೆ. ಇವತ್ತು ನಾನು ರಿಮಾನ್ಸ್ಗೆ ಹೋಗ್ಬೇಕಿತ್ತು, ನಾನು ಹೋಗಿಲ್ಲ. ಬೇಕಂದರೆ ನನ್ನ ಹತ್ರ ನೋಡಿ ಪ್ರೂಫ್ ಎಲ್ಲ ಐತೆ. ಅದು ಮಗು ಒಂದು ಕಡೆಯಲ್ಲಿ ಈ ಪರಿಸ್ಥಿತಿಯಲ್ಲಿದೆ, ಅದರ ಜೊತೆಗೆ ಈಗ
ಇರೋದಕ್ಕೆ ಸೂರಿಲ್ಲ. ಇಲ್ಲ ಮನೆ ಇಲ್ಲ ಸರ್, ಇದಕ್ಕೆ ಮನೆ ಇಲ್ಲ, ಅಡ್ವಾನ್ಸ್ ಇಲ್ಲ, ಏನಿಲ್ಲ, ಬೀದಿ ಪಾಲ್ ಮಾಡಿಬಿಟ್ಟಿದ್ದಾರೆ. ನಮಗೆ ಕೇಳೋರು ಯಾರು ಇಲ್ಲ, ನಮ್ಮ ಅಪ್ಪ ಅಮ್ಮ ಯಾರು ನಮಗೆ ಇಲ್ಲ. ಒಂದೊಂದು ನಾನು ಸರಿ ಇಲ್ಲ, ಗಂಡನು ತುಂಬಾ ಟಾರ್ಚರ್ ಕೊಡ್ತಾನೆ, ಬೇಕಂದ್ರೆ ಇಡೀ ಮನೆಗೆ ಕೇಳಿ, ನನ್ನ ಎಷ್ಟು ಕಷ್ಟ ಪಡ್ತೀನಿ ಕೇಳಿ. ಎಷ್ಟು ಸತಿ ಪೊಲೀಸು, ಎಷ್ಟು ಸತಿ ಕಮಿಷನರ್ ಆಫೀಸು, ನಾನೆಲ್ಲ ಕಡೆ ಹೋಗಿದ್ದೀನಿ. ನನ್ನ ಗಂಡ ನನಗೆ ತುಂಬಾ ಟಾರ್ಚರ್ ಕೊಡ್ತಾನೆ. ಇದಿಷ್ಟು ತಾಯಿಯ ಕಣ್ಣೀರಿನ ಕತೆ. ಪ್ರಮುಖವಾಗಿ BDA ಅಧಿಕಾರಿಗಳ ದರ್ಪ ದಬ್ಬಾಳಿಕೆ ಏನಿದೆ, ಏಕಾಏಕಿಯಾಗಿ ಬಂದರು, ಮನೆಯನ್ನ ಏಕಾಏಕಿಯಾಗಿ ಡೆಮೊಲಿಷನ್ ಮಾಡಿದ್ರು. ಒಂದು 10 ನಿಮಿಷ ಸಮಯ ಕೊಡಿ, ನಮ್ಮ ವಸ್ತುಗಳನ್ನು ಹೊರಗೆ ತರ್ತೀವಿ ಅಂತ ಹೇಳಿದ್ರು, ಅವಕಾಶ ಕೊಡಲಿಲ್ಲ. ಯಾರ ಬಳಿ ಹೋಗಲಿ, ಮತ್ತೆ ನನ್ನ ಮಗನ ಕಿವಿಯನ್ನು ಸರಿ ಮಾಡಿಸೋದಕ್ಕೆ ಯಾರ ಬಳಿ ಹೋಗಲಿ ಅಂತ ಹೇಳಿ ತಾಯಿ ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಬಾಡಿಗೆ ಜಾಗದಲ್ಲಿ ಗ್ಯಾರೇಜ್ ನಡೆಸ್ತಾ ಇದ್ದ ಮಾಲೀಕ ಕಣ್ಣೀರು ಹಾಕ್ತಾ ಇದ್ದಾನೆ. ತಿಂಗಳಿಗೆ 30,000ಕ್ಕೆ ಬಾಡಿಗೆ ಪಡೆದಿದ್ದ ಜಾಗದಲ್ಲಿ ಗ್ಯಾರೇಜ್ ಆತ ಮಾಡಿದ್ದ. 7 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೊಸ ಶೆಡ್ ಮಾಡಿದ್ದ, ಎಲ್ಲ ಧ್ವಂಸ ಆಗಿದೆ. BDA ಅಧಿಕಾರಿಗಳು ಏಕಾಏಕಿ ಬಂದು ಜಾಗ ಒತ್ತುವರಿ ತೆರವನ್ನ ಮಾಡುವ ಭರದಲ್ಲಿ ಒಂದಿಷ್ಟು ಜನರ ಹೊಟ್ಟೆಯ ಮೇಲೆ ಕೂಡ ಹೊಡೆದಂತಾಗಿದೆ. ಸದ್ಯ ಗಮನಿಸ್ತಾ ಇರಬಹುದು, ಇದು ತನಿಸಂದ್ರದಲ್ಲಿರುವಂತಹ ಗ್ಯಾರೇಜ್. ಇದು ಅದೇ ಜಾಗ ಏನು BDA ಅಧಿಕಾರಿಗಳು ಬಂದು ಡೆಮೊಲಿಷನ್ ಅನ್ನ ಮಾಡಿದ್ರು, ಆ ಜಾಗದಲ್ಲಿರುವಂತಹ ಗ್ಯಾರೇಜ್ ಇದು. ಈ ಒಂದು ಗ್ಯಾರೇಜ್ ಅನ್ನ ಇಲ್ಲಿನ ಮಾಲೀಕರು ಅಂತ ಹೇಳಿದ್ರೆ, ಗ್ಯಾರೇಜ್ನ ಮಾಲೀಕರು ಏನಿದ್ದಾರೆ, ಈ ಜಾಗವನ್ನ ಜಾಗದ ಮಾಲೀಕರ ಹತ್ರ ಬಾಡಿಗೆಗೆ ಇಸ್ಕೊಂಡಿದ್ರು. ಅಂತ ಹೇಳಿದ್ರೆ ಜಾಗದಲ್ಲಿ ನಾನು ಗೋಡೌನ್ ಮಾಡಿಕೊಂಡು ನಾನು ಗ್ಯಾರೇಜ್ ಮಾಡ್ತೀನಿ ಅನ್ನುವಂಥ ಒಂದು ಒಪ್ಪಂದದ ಮೇರೆಗೆ ಈ ಒಂದು ಜಾಗದಲ್ಲಿ ಗ್ಯಾರೇಜ್ ಅನ್ನು ನಡೆಸ್ತಾ ಇದ್ರು. ಕಳೆದ 10-15 ವರ್ಷಗಳಿಂದ ಕೂಡ ಗ್ಯಾರೇಜ್ ಅನ್ನ ಮಾಡ್ತಾ ಇದ್ರು. ಅನೇಕ ಕೆಲಸದವ್ರಿಗೆ ಕೂಡ ಕೆಲಸಗಳನ್ನ ನೀಡಿದ್ರು. ಆದ್ರೆ ಇದೀಗ ಏಕಾಏಕಿಯಾಗಿ ಗ್ಯಾರೇಜ್ ಅನ್ನ ಸುತ್ತದ ಗೋಡೆಗಳೇನಿದೆ ಮತ್ತೆ ಒಂದಿಷ್ಟು ಶೀಟ್ಗಳೇನಿದೆ ಅವುಗಳನ್ನೆಲ್ಲ ಬಂದು JCBಯಲ್ಲಿ ಉರುಳಿ ಹಾಕಿರೋ ಹಿನ್ನೆಲೆಯಲ್ಲಿ ಒಳಗಿದ್ದಂತಹ ಒಂದಿಷ್ಟು ಕಾರ್ಗಳೇನಿದೆ, ಇಕ್ವಿಪ್ಮೆಂಟ್ಸ್ಗಳೇನಿದೆ ಅವುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಒಂದು ಕಡೆಯಲ್ಲಿ ಗ್ಯಾರೇಜ್ನ ಮಾಲೀಕರು ನೋಟಿಸ್ ನಮಗೆ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ, ಮಾಲೀಕರಿಗೆ ಕೊಟ್ಟಿದ್ದೀವಿ ಅಂತ ಇದ್ದಾರೆ. ಆದರೆ ಮಾಲೀಕರನ್ನ ಕೇಳಿದ್ರೆ ನಮಗಿನ್ನು ಯಾವುದೇ ನೋಟಿಸ್ ಬಂದಿಲ್ಲ ಅನ್ನುವಂಥ ಒಂದು ಉತ್ತರವನ್ನ ಕೂಡ ನೀಡ್ತಾ ಇದ್ದಾರೆ. ಇಬ್ಬರ ಗೊಂದಲದಲ್ಲಿ ಒಂದು ಕಡೆಯಲ್ಲಿ ಕೆಲಸ ಅರಸಿ ಮತ್ತೆ ಕೆಲಸವನ್ನ ನೀಡಿದ್ದಂತಹ ಗ್ಯಾರೇಜ್ನ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಸರಿ, ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.